ಜೀವನದಲ್ಲಿ ಬದಲಾವಣೆ. ಇಟ್ಸ್ ನಾಟ್ ಕಂಫರ್ಟಬಲ್, ನಂಗೆ ಗೊತ್ತು ಅದು ಸರಿ ಅನಿಸ್ತಾ ಇಲ್ಲದೆ ಇರ್ಬೋದು. ಬಟ್ ಗಾಡ್ ವಾಂಟ್ಸ್ ಟು ಚೇಂಜಸ್. ಪ್ರತಿ ಸಾರಿ ಆತನ ಸನ್ನಿಧಿಗೆ ಬಂದಾಗೆಲ್ಲ ದೇವರು ನಮ್ಮನ್ನು ಬದಲಾಯಿಸ್ತಾನೆ. ನಿನ್ನೆ ಇದ್ದಂತೆ ಇವತ್ತು ಎಂದಿಗೂ ಬದಲಾವಣೆ ಆಗದೇ ಇರುವಂತ ನಮ್ಮ ಕರ್ತನು ನಮ್ಮನ್ನು ಮಾತ್ರ ಬದಲಾಯಿಸ್ತಾ ಇರ್ತಾನೆ. ಯಾಕಂದ್ರೆ ಯಾವ ಸಮಯದಲ್ಲಿ ಆದಾಮ್ ಅವಳು ಪಾಪ ಮಾಡಿದರೋ ದೇವರ ಮಹಿಮೆಯಿಂದ ದೂರ ಹೋಗಿ ದೇವರು ಅವ್ರಿಗೆ ಇಟ್ಟಿರುವಂತ ಗುರುತನ್ನು ಕಳ್ಕೊಂಡು ದೂರ ಹೋಗ್ಬಿಟ್ಟ ಕಾರಣದಿಂದ ಕ್ರಿಸ್ತನಲ್ಲಿ ನಾವು ಹೊಸ ಸೃಷ್ಟಿಗಳಾಗಿದ್ದರೂ ಕೂಡ ವಿ ನೀಡ್ ಟು ಬಿಕಮ್ ಮೋರ್ ಲೈಕ್ ಜೀಸಸ್. ಸೊ ಚೇಂಜ್ ಇಸ್ ನಾಟ್ ಈಸಿ. ಬದಲಾವಣೆಯು ಅಷ್ಟು ಸುಲಭವಾಗಿ ಅಲ್ಲ, ಕಠಿಣವಾಗ್ತತೆ. ಬಟ್ ಗಾಡ್ ವಾಂಟ್ಸ್ ಟು ಚೇಂಜಸ್. ಸೊ ಇಲ್ಲಿಂದ ಇದು ಪ್ರಾರಂಭ. ನನ್ನ ಪರಿಚಯ ನಿಮಗೆ ಮಾಡಿಕೊಡ್ತಾ ಇದ್ದೀನಿ, ಆಯ್ತಾ? ಒಬ್ಬ ಬ್ರಾಹ್ಮಣ ಹಿನ್ನೆಲೆಯಿಂದ ತಮಿಳುನಾಡಿಗೆ ಸೇರಿದವನಾಗಿ ಬಳ್ಳಾರಿಗೆ ಬಂದಿರುವಾಗ +2 ಓದ್ತಾ ಇರೋ ಸಮಯದಲ್ಲಿ ಅದ್ಭುತವಾಗಿ ದೇವರು ನನ್ನನ್ನು ರಕ್ಷಿಸಿದ. ಆವತ್ತಿಂದ ಇವತ್ತುವರೆಗೆ ಕರ್ತನ ಸೇವೆ ಮಾಡ್ಕೊತ ಇದ್ದೀನಿ. ಸೊ ಇದು ನನ್ನ ಸಾಕ್ಷಿ. ಸೊ 80ರಲ್ಲಿ ಬಳ್ಳಾರಿಯಲ್ಲಿ ಒಂದು ಯವನಸ್ಥರ ಮಧ್ಯದಲ್ಲಿ ಒಂದು ರಿವೈವಲ್ ಆಯಿತು, ಭಕ್ತಿ ಸಂಜೀವನ. ರಿವೈವಲ್ ಅಂದರೆ ಏನು ಅಂದರೆ ಕರ್ತನು ಇಳಿದು ಬರ್ತಾನೆ. ಸೊ ಕರ್ತನು ಇಳಿದು ಬಂದು ನಮ್ಮನ್ನು ಆತನು ಸಂದರ್ಶಿಸುತ್ತಾನೆ. ಗಾಡ್ ಮೀಟ್ಸ್ ಅಸ್. ನಮಗೆ ಇಷ್ಟ ಆದವರು ನಾವು ಭೇಟಿಯಾದಾಗ ನಮಗೆ ಸಂತೋಷ ಆಗ್ತತಾ ಇಲ್ಲ ದುಃಖವಾಗಿರ್ತೀವ? ಐ ವಾಂಟ್ ಆನ್ಸರ್ಸ್ ಪ್ಲೀಸ್. ಸಂತೋಷ ಇಲ್ಲ. ನೀವೀಗ ಕುಂತಿರೋಲ್ಲ ಹಂಗೆ ಸೀರಿಯಸ್ ಆಗಿ. ಯವನಸ್ಥರನ್ನು ದೇವರು ಸ್ಪರ್ಶಿಸಿ ಆ ಯವನಸ್ಥರ ಕೂಟಗಳಿಂದ ಆಶೀರ್ವಾದ ಹೊಂದಿದ ಸಾವಿರಾರು ಮಂದಿಗಳಲ್ಲಿ ಒಬ್ಬರು ನಿಮ್ಮ ಪಾಸ್ಟರು. ಮತ್ತು ಅನೇಕರು ದೇಶ ವಿದೇಶಗಳಲ್ಲಿ ಹೋಗಿ ಇವತ್ತು ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಸೊ ಕರ್ತನು ತನ್ನ ಜನರನ್ನು ಭೇಟಿಯಾಗಬೇಕೆಂದು ಬಯಸ್ತಾನೆ. ಗಾಡ್ ವಾಂಟ್ಸ್ ಟು ಮೀಟ್ ಹಿಸ್ ಪೀಪಲ್. ಓಕೆ, ಐ ಯು ರೆಡಿ ಫಾರ್ ಗಾಡ್ಸ್ ವರ್ಡ್? ನಿಮ್ಮ ಹತ್ರ ಬೈಬಲ್ ಇದ್ರೆ ನನಗೆ ತೋರಿಸಿದ್ರೆ ಚೆನ್ನಾಗಿರ್ತದೆ. ನೀನು ಯಾರಮ್ಮ? ಹೂ ಆರ್ ಯು? ಲೌಡ್ಲಿ ಪ್ಲೀಸ್, ಸ್ವಲ್ಪ ಗಟ್ಟಿಗೆ ಮಾತಾಡಲ್ಲ. ಹೂ ಆರ್ ಯು? ಸ್ಟ್ಯಾಂಡ್ ಅಪ್ ಪ್ಲೀಸ್. ನೀನು ರಿಕಿ. ಆ್ಯಂಡ್ ಯು? ಡ್ಯಾನಿ, ಗ್ಯಾರಿ. ಆ್ಯಂಡ್ ಯು? ಕ್ಯಾರನ್. ನಾನು ನಿಮ್ಮ ಹೆಸರು ಕೇಳಿನಾ? ಐ ಡಿಡ್ಂಟ್ ಆಸ್ಕ್ ಯುವರ್ ನೇಮ್. ಡಿಡ್ ಐ ಆಸ್ಕ್ ಯುವರ್ ನೇಮ್? ಏನು ಮಾಡ್ತಾ ಇದ್ದಿ? ವಾಟ್ ಆರ್ ಯು? ಏನು ಮಾಡ್ತಾ ಇದ್ದೀರಪ್ಪ? ವಾಟ್ ಆರ್ ಯು? ಸ್ಟೂಡೆಂಟ್ ಆರ್ ವರ್ಕಿಂಗ್? ಅದು ನಿಮ್ಮ ವೃತ್ತಿ. ನಾನು ನಿಮ್ಮ ಹೆಸರು ಕೇಳಿಲ್ಲ, ನೀವು ಏನು ಮಾಡ್ತಾ ಇದ್ದೀರಿ ಕೇಳಿಲ್ಲ. ಐ ಆಸ್ಕ್ಡ್ ಯು ಹೂ ಆರ್ ಯು. ಥ್ಯಾಂಕ್ ಯು ಸರ್. ಸನ್ ಆಫ್ ಗಾಡ್. ವೆರಿ ಗುಡ್. ನೋಡಿ, 1 ಮಾರ್ಕ್ ಕ್ವಶನ್ ಇದ್ರೆ ರಾಂಗ್ ಆನ್ಸರ್ ಆಯ್ತು, ಆಗಲೇ ಹೋಯ್ತು. ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸ್ತೋತ್ರ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಸೊ ಯಾಕೆ ಇದನ್ನು ನಾನು ಕೇಳಿದ್ದೀನಿ ಅಂದರೆ ದೆರ್ ಈಸ್ ಅ ಪ್ರಾಬ್ಲಮ್. ವಿ ಹ್ಯಾವ್ ಎನ್ ಐಡೆಂಟಿಟಿ ಕ್ರೈಸಿಸ್. ಗುರುತಿನ ಒಂದು ಸಮಸ್ಯೆ ಇದೆ. ದೇವರ ಮಕ್ಕಳಿಗೆ ಅವರು ಯಾರು ಎಂಬುದಾಗಿ ಗೊತ್ತಿಲ್ಲ. ವಿಶೇಷವಾಗಿ ಈ ದಿನ ಯವನಸ್ಥರಲ್ಲಿ ದೇ ಡೋಂಟ್ ಹ್ಯಾವ್ ಎ ನಾಲೆಜ್. ಅವ್ರಿಗೆ ಜ್ಞಾನ ಇಲ್ಲ, ಐಡೆಂಟಿಟಿ, ಅವರ ಗುರುತು ಏನು ಎಂಬುದಾಗಿ ಅವ್ರಿಗೆ ಐಡೆಂಟಿಟಿ ಇಲ್ಲ. ದೇವರು ಅವ್ರಿಗೆ ಕೊಟ್ಟಿರುವ ಗುರುತನ್ನು ಕಳ್ಕೊಂಡು ಬಿಟ್ಟು ತಮ್ಮದೇ ಸ್ವಂತ ಗುರುತನ್ನು ಎಸ್ಟಾಬ್ಲಿಷ್ ಮಾಡಲು ಅವರು ಪ್ರಯತ್ನಿಸ್ತಾ ಇದ್ದಾರೆ. ಒಂದು ವೇಳೆ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥವಾಗಿಲ್ಲ, ನನ್ನ ಕನ್ನಡ ಬಹಳ ಸ್ಪಷ್ಟ ಮತ್ತು ಶುಭ್ರವಾದ ಕನ್ನಡವಾಗಿದ್ದರೆ ಕೈ ಎತ್ತಿರಿ, ಮತ್ತೊಮ್ಮೆ ಹೇಳ್ತೀನಿ. ಅಥವಾ ಎಲ್ಲರಿಗೂ ಇಂಗ್ಲೀಷ್ ಬರುತ್ತಾ? ಸೊ ಡು ಯು ವಾಂಟ್ ಮೀ ಟು ಸ್ಪೀಕ್ ಇನ್ ಕನ್ನಡ? ಓಕೆ, ಸರಿ ಕೇಳಿ. ವಾಚ್ ಹಂಗೆ ಹಾಕ್ಕೊಂಡಿರಿ, ನಾನು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಪ್ರೀಚಿಂಗ್ ಮಾಡೋಗೆಲ್ಲ ತೆಗೆದಿರ್ತೀನಿ, ಬಟ್ ಚೇಂಜ್. ಸೊ ಅದಕ್ಕೆ ಐ ಆಮ್ ಆಲ್ಸೋ ಚೇಂಜಿಂಗ್. ಸೊ ವಿಲ್ ಆಲ್ ಚೇಂಜ್. ಮತ್ತು ಯಾಕೆ ನಿಮಗೆ 1, 2 ಒಂದೇಳಿ ಸೆಪ್ರೇಟ್ ಮಾಡಿ ಕುಂದಿರಿಸಿದ್ವಿ ಅಂದರೆ ನಮ್ಮದೇ ಗುಂಪು, ಅದೇ ಜನರು. ಹೊಸಬರು ಸ್ವಲ್ಪ ಭೇಟಿಯಾಗೋಣ. ಸಾವಿರಾರು ಯವನಸ್ಥರಿದ್ದಾರೆ ಈ ಪಟ್ಟಣದಲ್ಲಿ. ಮಂಗಳೂರು, ಉಡುಪಿ ಪ್ರಾಂತ್ಯದಲ್ಲಿ ಲಕ್ಷಗಟ್ಟಲೆ ಜನರಿದ್ದಾರೆ. ಅವ್ರನ್ನ ತಲುಪಿಸ್ಬೇಕಾದ್ರೆ ನಾನು ನನ್ನ ಗುಂಪನ್ನು ಬಿಟ್ಟು ಸ್ವಲ್ಪ ಆಚೆ ನೋಡಿದರೆ ಅಲ್ಲಿ ಬೇರೆಯವರು ನನಗೆ ಸಿಗ್ತಾರೆ. ಇದೇ ಪ್ರಾಬ್ಲಮ್ ಆಗಿದೆ. ಅದೇ ಗುಂಪು. ನಮ್ಮ ಸಭೆಯಲ್ಲಿ ಸುಮಾರು 400 ಜನ ಇದ್ದಾರೆ. ಸೊ ವಾರ ಅಲ್ಲೇ ಕೂತ್ಕೊಂತಾರೆ. ಸೊ ನನಗೆ ಯಾರಾದರೂ ಬಂದಿದ್ದಾರಾ ಇಲ್ಲ ನೋಡ್ಬೇಕಾದ್ರೆ ಆ ಮೂಲೆಗೆ, ಆ ಕೋಣೆಗೆ ನೋಡಿದ್ರೆ ನಂಗೆ ಗೊತ್ತಾಗ್ತದೆ ಅವ್ರು ಬಂದಿದ್ದಾರಾ ಇಲ್ಲ. ಚೇಂಜ್ ಬೇಡ, ಬಟ್ ಬೇರೆ ಎಲ್ಲ ಚೇಂಜ್ ಆಗಬೇಕು. ಲೇಟೆಸ್ಟ್
ಅಪ್ಡೇಟೆಡ್ ಮೊಬೈಲ್ ಬೇಕು, ಅಪ್ಡೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಬೇಕು, ಲ್ಯಾಪ್ಟಾಪ್ಸ್ ಬೇಕು, ವೆಹಿಕಲ್ಸ್ ಬೇಕು. ಬಟ್ ನಮ್ಮ ಲೈಫ್ನಲ್ಲಿ ಯಾಕೆ ಅಪ್ಡೇಟ್ ಆಗ್ತಾ ಇಲ್ಲ ನಾವು? ಅದೇ ಜಾಗನಲ್ಲಿ ಕೂತ್ಕೋಬೇಕು, ಅದೇ ಫ್ರೆಂಡ್ಸ್ ಮೀಟ್ ಮಾಡಬೇಕು. ಪಕ್ಕದಲ್ಲಿ ಇದ್ದವ್ರು ನೋಡಿ ಹೇಳ್ರಿ, ದಿಸ್ ಇಸ್ ಚೇಂಜ್ ಅಂತ ಹೇಳ್ರಿ. ಅವ್ರಿಗೆ ಹೇಳ್ರಿ, ಇದೇ ಬದಲಾವಣೆ. ಅವ್ರು ನೋಡಿ ಹೇಳಮ್ಮ, ನಾನು ನೋಡಬೇಡ. ಅವ್ರು ನೋಡಿ ಕ್ಯಾರಲ್, ಅಲ್ಲಿ ನೋಡಿ ಹೇಳಮ್ಮ. ಮ್ಯಾನ್ ರಿಕಿ ಅಲ್ಲ, ಡ್ಯಾನಿ, ರಿಕಿ ಅಲ್ಲ, ಪಕ್ಕದಲ್ಲಿ ನೋಡಿ ಹೇಳ, ಇದು ಬದಲಾವಣೆ. ಸ್ವಲ್ಪ ಗಟ್ಟಿಗೆ ಹೇಳಿ, ಇದು ಬದಲಾವಣೆ. ಮ್ಯಾನ್. ಸೊ ದಿಸ್ ಇಸ್ ಚೇಂಜ್. ಗಾಡ್ ವಾಂಟ್ಸ್ ಟು ಚೇಂಜಸ್. ದೇವರು ನಮ್ಮನ್ನು ಬದಲಾಯಿಸಬೇಕೆಂದೇಳಿ ಬಯಸ್ತಾನೆ. ಪ್ರತಿಯೊಬ್ಬರಿಗೋಸ್ಕರ ಕರ್ತನ ಒಂದು ಡೆಸ್ಟಿನಿ, ಒಂದು ಗುರಿ, ಒಂದು ಉದ್ದೇಶ. ಇದನ್ನು ತಿಳ್ಕೊಳ್ರಿ. ನೀವು ಏನೋ ನೀವೆಲ್ಲ ಬೆಳೆದಂಥ ಮಕ್ಕಳೇ, ಚಿಕ್ಕವ್ರು ಯಾರಿಲ್ಲ. ಅಫ್ಕೋರ್ಸ್ 1 or 2 ಸ್ಮಾಲ್ ಪೀಪಲ್ ಆರ್ ದೇರ್, ಬಟ್ ನೋ ಪ್ರಾಬ್ಲಮ್. ಸೊ ಸ್ತ್ರೀ ಪುರುಷರು ಒಂದಾದಾಗ ಸ್ತ್ರೀ ಗರ್ಭಿಣಿಯಾಗಿ ಮಗುಗೆ ಜನ್ಮ ಕೊಡ್ತಾಳೆ. ಆ ರೀತಿ ನೀವು ಈ ಲೋಕಕ್ಕೆ ಬಂದಿಲ್ಲ. ತಪ್ಪು ಅರ್ಥ ತಿಳ್ಕೊಬೇಡ್ರಿ, ಸರಿಯಾಗಿ ಅರ್ಥ ಮಾಡಿಕೊಳ್ರಿ. ನಿಮ್ಮ ತಂದೆ ತಾಯಿಗಳು ಶಾರೀರಿಕವಾಗಿ ಒಂದು ಕೂಡಿ ನೀವು ಹುಟ್ಟಿದ್ರಿ, ಸರಿ. ಬಟ್ ಅವರು ಒಂದಾಗೋದ್ರಿಂದ ದೇವರು ನಿಮ್ಮನ್ನು ಇಲ್ಲಿ ಕಳಿಸಿಲ್ಲ. ದೇವರು ನಿಮ್ಮ ತಾಯಿಯ ಹೊಟ್ಟೆಯಲ್ಲಿ ನೀವು ರೂಪಿಸಲ್ಪಡೋಕ್ಕಿಂತ ಮುಂಚಿತವಾಗಿಯೇ ನಿಮ್ಮ ಹೆಸರಿಂದ ನಿಮ್ಮನ್ನು ಅರಿತಿದ್ದಾರೆ. ಆಮೇಲೆ ಹೇಳ್ಬೋದು, ನನಗೆ ಸಂಕೋಚ ಇಲ್ಲ. ಹಾಲೆಲೂಯಾ ಹೇಳ್ಬೋದು, ನನಗೆ ಬೇಸರ ಆಗೋದಿಲ್ಲ. ಆಮೇನ್. ಭೂಮಿಯಲ್ಲಿ ಒಂದೇ ಸ್ಥಳ ನಿಶಬ್ದವಾಗಿರ್ತದೆ. ಯಾವುದದು? ಸ್ಮಶಾನ. ಇದು ಸ್ಮಶಾನ ಅಲ್ಲ ತಾನೆ? ಪುನರುತ್ಥಾನದ ಸ್ಥಾನ. ಅಂದ್ರೆ ಜೋರಾಗಿ ಕಿರಿಚಬೇಕು. ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಯು ಹ್ಯಾವ್ ಎ ಡೆಸ್ಟಿನಿ. ನಿಮ್ಗೊಂದು ಗುರಿ ಇದೆ, ನಿಮ್ಗೊಂದು ಗುರಿ ಇದೆ. ಏನಾಗ್ ಬಿಟ್ಟೈತೆ? ಯಾವ ಸಂಗತಿಗಳಿಗೆ ನಾವು ಒಳಗಾಗುತ್ತೇವೋ ಆ ಸಂಗತಿಗಳು ಬಂದು ನಮ್ಮ ಗುರುತನ್ನು ರೂಪಿಸ್ತಾ ಇದೆ. ಅವರ್ ಸರ್ಕಮ್ಸ್ಟೆನ್ಸಸ್ ಅಂಡ್ ಸಿಚುವೇಶನ್ಸ್ ಆರ್ ಶೇಪಿಂಗ್ ಅವರ್ ಐಡೆಂಟಿಟಿ. ಸಿಂಪಲ್ ನೋಡ್ರಿ. ಫಸ್ಟ್ ಅಲ್ಲಿ ಯಾರು ಹೇಳಿಲ್ಲ. ಯಾರಂತ ಹೇಳಿದ್ರೆ, ನಾನು ಸಹನಾ, ನಾನು ರಿಕ್ಕಿ, ನಾನು ಕ್ಯಾರನ್, ನಾನು ಡ್ಯಾನಿಯಲ್. ಸೊ ಹೇಳಿದ್ರಿ, ನಾನು ಸ್ಟೂಡೆಂಟು, ಕೆಲವರು ಬಂದು ನಾನು ಡಾಕ್ಟರು, ಕೆಲವರು ಬಂದು ನಾನು ಪಾಸ್ಟರು. ಸಿ, ದಟ್ ಈಸ್ ಯುವರ್ ವರ್ಕ್. ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ತಂದೆ ಕೊಟ್ಟಿದ್ದಾನೆ. ಆಮೆನ್. ಸೊ ಮೈ ಐಡೆಂಟಿಟಿ ಈಸ್ ಐ ಆಮ್ ಎ ಚೈಲ್ಡ್ ಆಫ್ ಗಾಡ್. ನಾನು ದೇವರ ಮಗುವಾಗಿದ್ದೇನೆ. ಆಮೆನ್. ಹಾಲೆಲೂಯಾ. ನಾನು ದೇವರ ಮಗುವಾಗಿದ್ದೇನೆ. ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತಾ? ನಾವು ಅರ್ಥ ಮಾಡಿಕೊಂಡಿಲ್ಲ. ಹೌ ಗಾಡ್ ಸೀಸ್ ಹಸ್. ದೇವರು ನನ್ನನ್ನು ಹೇಗೆ ನೋಡುತ್ತಾನೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಗಾಡ್ ಸೀಸ್ ಮೀ. ಹೌ ಗಾಡ್ ಸೀಸ್ ಮೀ. ನೀನ್ ಬಾಪ ಆಡನ್, ಕಮ್ ಹಿಯರ್. ಆಡನ್, ಓಕೆ. ಇನ್ನೊಬ್ರು ಯಾರಾದ್ರು, ನೀನ್ ಬಾ ಮಗಳೇ, ಯು ಕಮ್. ವಾಟ್ಸ್ ಯುವರ್ ನೇಮ್? ಜೋಯಾನಾ, ಕಮ್. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ, ಆಯ್ತಾ, ಆಡನ್ ಬಂದು ಈಸ್ ಅ ಬುಚ್ಚರ್. ಕೊಯ್ತಾನೆ, ಜಾಗೃತಿ. ಈಸ್ ಅ ಬುಚ್ಚರ್. ಅಂಡ್ ಜೋಯಾನ್ ಬಂದು ಶಿ ಈಸ್ ವಾಟ್ ಯು ಕಾಲ್ ಕಾಬ್ಲರ್ ಆರ್ ಲೆದರ್ ವರ್ಕ್ಸ್ ನಲ್ಲಿ ಕೆಲಸ ಮಾಡ್ತಾರೆ. ಹ್ಯಾಂಡ್ ಬ್ಯಾಗ್ಸು, ಸ್ಕೂಲ್ ಬ್ಯಾಗ್ಸು ಅದೆಲ್ಲ ತಯಾರು ಮಾಡುವವರು ಜೋಯಾನ್. ಸೊ ನಮ್ಮ ಮುಂದೆ ಒಂದು ಕುರಿ ಇದೆ, ಒಂದು ಶೀಪ್. ಆಡನ್ ಆ ಒಂದು ಕುರಿಯನ್ನು ನೋಡಿದಾಗ ತನ್ನ ಮನಸ್ಸಲ್ಲಿ ಏನ್ ಬರ್ತದೆ? ಇದರಲ್ಲಿ ನನಗೆ ಎಷ್ಟು ಕಿಲೋ ಮಟನ್ ಬರ್ತದೆ ಅಂತೇಳಿ ಆಡನ್ ನೋಡ್ತಾನೆ. ಬಟ್ ಜೋಯಾನ್ ನೋಡಿದಾಗ, ಜೋಯಾನ್ ಇದರಲ್ಲಿ ನನಗೆ ಎಷ್ಟು ಕೋಟ್ಸ್ ಬರ್ತದೆ, ಎಷ್ಟು ಚಪ್ಪಲಿ ಹೊಲಿಬಹುದು, ಎಷ್ಟು ಹ್ಯಾಂಡ್ ಬ್ಯಾಗ್ಸ್ ಮಾಡ್ಬೋದು. ಇಬ್ಬರು ತಪ್ಪಲ್ಲ, ಒಂದೇ ಕುರಿ. ಇಟ್ಸ್ ಅ ಶೀಪ್. ಅದರಲ್ಲಿ ಮಟನ್ ಇದೆ ಮತ್ತು ಅದರಲ್ಲಿ ಚರ್ಮ ಕೂಡ ಇದೆ. ಆ ಮಟನ್ ಅನ್ನು ನಾವು ತಿನ್ನುತ್ತೇವೆ ಮತ್ತು ಅದರಿಂದ ನಾವು ಲೆದರ್ ಗುಡ್ಸ್ ಅನ್ನು ಕೂಡ ಸಿದ್ಧ ಮಾಡಿಕೊಳ್ತೇವೆ. ಎರಡು ನಡೀತಾ ಇದೆ. ಸೊ ನಾನು ಬಂದು ಆಡನ್ ತಪ್ಪು ಅಂತ ಹೇಳಕ್ಕಾಗಲ್ಲ, ನಾನು ಬಂದು ಜೋಯಾನ್ ತಪ್ಪು ಅಂತ ಕೂಡ ಹೇಳಕ್ಕಾಗಲ್ಲ. ಅವರ ದೃಷ್ಟಿಕೋನದಿಂದ ದ ವೇ ದೇ ಸಾ ಇಟ್ ಮೇಡ್ ಅ ಡಿಫರೆನ್ಸ್. ಅರ್ಥ ಆಗ್ತಾ ಇದೆಯಾ? ದ ವೇ ಯು ಸಿ ಥಿಂಗ್ಸ್, ದ ವೇ ಯು ಸಿ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಹೇಗೆ ನೋಡ್ಕೊಳ್ತೀರಿ, ಇದು ಬುಚ್ಚರ್ನ ಒಂದು ಗುಣ.
ನಾವು ಚೇಂಜ್ ಮಾಡೋಕ್ಕೆ ಆಗಲ್ಲ. ಬುಚ್ಚರ್ ಏನು ಮಾಡ್ತಾನೆ, ಎಷ್ಟು ಕೆ ಜಿ ಎಲುಬುಗಳು ಎಷ್ಟು, ಲಿವರ್ ಎಷ್ಟು, ಅದು ಇಷ್ಟು, ಅದನ್ನೇ ನೋಡ್ತಾ ಇರ್ತಾರೆ. ಚೇಂಜ್ ಮಾಡೋಕ್ಕೆ ಆಗಲ್ಲ. ಲೆದರ್ ವರ್ಕರ್ ಬಂದು ಅವ್ರೇನು ಮಾಡ್ತಾರೆ, ಇದರಲ್ಲಿ ಎಷ್ಟು ಬ್ಯಾಗ್ಸು ಎಷ್ಟು ಬರ್ತದೆ ಅಂತೇಳಿ ನೋಡ್ತಾ ಇರ್ತಾರೆ. ಸೊ ದ ವೇ ದೇ ಆರ್ ಸೀಯಿಂಗ್ ಥಿಂಗ್ಸ್. ಥ್ಯಾಂಕ್ ಯು. ಅರ್ಥ ಆಯ್ತಲ್ಲ? ಹೌ ಡು ವಿ ಸಿ ಅವರ್ ಸೆಲ್ಫ್ಸ್? ಹೌ ಡು ವಿ ಸಿ ಅವರ್ ಸೆಲ್ಫ್ಸ್? ನಮ್ಮ ದೃಷ್ಟಿಯನ್ನು ಯಾವುದು ನಿಯಂತ್ರಣ ಮಾಡ್ತಾ ಅಥವಾ ಕಂಟ್ರೋಲ್ ಮಾಡ್ತಾ ಇದೆ? ನಾವು ಚಿಕ್ಕವರಾಗಿದ್ದಾಗ ಸೌಕಾರ್ ಮಕ್ಕಳೆಲ್ಲ ಕೂಲಿಂಗ್ ಗ್ಲಾಸಸ್ ಹಾಕೊಂಡು ಬರ್ತಾ ಇದ್ರು. ನಮಗೆ ಆಗ್ಲಿಲ್ಲ. ಅದಕ್ಕೆ ಬಳ್ಳಾರಿಯಲ್ಲಿ ಜಾತ್ರೆ ಅದು ಇದು ಬಂದಾಗ ಜಾತ್ರೆಯಲ್ಲಿ ಬಂದು ಏನು ಮಾಡ್ತಾ ಇದ್ರು, ಒಂದು ಪೇಪರ್ ತುಂಡಿಗೆ ಬಂದು ಕೆಂಪು ಕಲರ್ ಶೀಟು ಅಥವಾ ಬ್ಲೂ ಶೀಟು, ಗ್ರೀನ್ ಶೀಟ್ ಹಾಕೊಂಡು ಅದರಿಂದ ಚಸ್ಮಾ ಹಾಕೊಂಡು ನಾವು ಬರ್ತಾ ಇದ್ವಿ. ಗಾಗಲ್ಸ್, ಅದೇ ನಮ್ಮ ಗಾಗಲ್ಸ್. ಗ್ರೀನ್ ಕಲರ್ ಹಾಕೊಂಡು ನೋಡಿದ್ರೆ ಗ್ರೀನ್ ಕಾಣ್ತದೆ, ರೆಡ್ ಕಲರ್ ಹಾಕೊಂಡು ನೋಡಿದ್ರೆ ರೆಡ್ ಕಾಣ್ತದೆ. ನಾನು ಬಂದು ಇದು ರೆಡ್ ಕಲರ್ ಅಂತ ಹೇಳಕ್ಕಾಗಲ್ಲ. ಯಾಕೆ? ನಾನು ರೆಡ್ ಕಲರ್ ಹಾಕೊಂಡಿದ್ದೀನಿ, ನನಗೆ ಅದು ರೆಡ್ ಕಾಣ್ತಾ ಇದೆ. ನೀವು ಗ್ರೀನ್ ಹಾಕೊಂಡಿದ್ರೆ ನಿಮಗೆ ಗ್ರೀನ್ ಕಾಣ್ತದೆ. ಅವಳು ಬ್ಲೂ ಹಾಕೊಂಡಿದ್ರೆ ಅವಳಿಗೆ ಬ್ಲೂ ಕಾಣ್ತದೆ. ತಪ್ಪಿಲ್ಲ. ಸೊ ಹೌ ಡು ವಿ ಸಿ ಅವರ್ ಸೆಲ್ಫ್ಸ್? ನನಗೆ ಒಂದು ಸೆಷನಲ್ಲಿ ಆಗಲ್ಲ, ನನಗೆ ಒಂದು ಇಡೀ ದಿನ ಬೇಕು ಈ ಟಾಪಿಕ್ಗೋಸ್ಕರ. ಬರೋಣ ದೇವರ ಚಿತ್ತಾನುಸಾರವಾಗಿ. ಬಟ್ ನೌ, ಹೌ ಡು ಯು ಸಿ ಯೋರ್ ಸೆಲ್ಫ್? ಹೌ ಡು ಯು ಸಿ ಯೋರ್ ಸೆಲ್ಫ್? ವಿ ಡೋಂಟ್ ಹ್ಯಾವ್ ಅ ಗುಡ್ ಒಪಿನಿಯನ್ ಅಬೌಟ್ ಅವರ್ ಸೆಲ್ಫ್ಸ್. ನಮ್ಮ ಬಗ್ಗೆನೇ ನಮಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಬೇರೆಯವರು ನಮ್ಮ ಬಗ್ಗೆ ಚೆನ್ನಾಗಿ ಮಾತಾಡ್ಬೇಕಂತ ನಮಗೆ ಆಸೆ ಇತ್ತು, ಹೌದಲ್ಲ? ಯಾರಾದರೂ ನಮ್ಮ ಬಗ್ಗೆ ಏನಾದರೂ ನೆಗೆಟಿವ್ ಮಾತಾಡಿದರೆ ಆ ದಿನ ನಾವು ಟುಸ್ ಆಗ್ಬಿಡ್ತೀವಿ, ಅಪ್ಸೆಟ್ ಆಗ್ಬಿಡ್ತೇವೆ. ಯಾಕೆ? ಬೇರೆಯವರು ನಮ್ಮ ಬಗ್ಗೆ ಚೆನ್ನಾಗಿ ಮಾತಾಡಬೇಕು ನಮಗೆ ಆಸೆ ಇದೆ. ಬಟ್ ದ ಕ್ವೆಶ್ಚನ್ ಟುಡೇ ಇಸ್, ಹೌ ಡು ಯು ಸಿ ಯುವರ್ ಸೆಲ್ಫ್? ನನ್ನ ಬಿಟ್ಟು ನನ್ನ ಬಗ್ಗೆ ಯಾರಿಗೂ ಹೆಚ್ಚಾಗಿ ಗೊತ್ತಿಲ್ಲ. ನೋಬಡಿ ನೋಸ್ ಗಣೇಶ್ ಮೋರ್ ಬೆಟರ್ ದನ್ ಮೀ. ಗಣೇಶ್ ಬಿಟ್ಟು ಗಣೇಶ್ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತಿಲ್ಲ. ಅಫ್ಕೋರ್ಸ್ ದೇವ್ರಿಗೆ ಗೊತ್ತು, ಅದು ಬೇರೆ ಮಾತು. ನನಗೆ ಒಂದು ಹೆಂಡತಿ ಇದ್ದಾರೆ, 2 ಹೆಣ್ಮಕ್ಳಿದ್ದಾರೆ. ಅವ್ರು ನನ್ನ ಜೊತೆಗೆ ಇದ್ರೂ ಕೂಡ ಸ್ಟಿಲ್ ದೇ ಡೋಂಟ್ ನೋ ಮೀ ವೆಲ್. ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಸೊ ಟುಡೇ ದ ಕ್ವೆಶ್ಚನ್ ಇಸ್, ಹೌ ಡು ಯು ಸಿ ಯುವರ್ ಸೆಲ್ಫ್? ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸಡನ್ ಆಗಿ ಯಾರ ಹತ್ರ ನಾವು ಹೇಳಿದರೆ, ಫೆಟಲ್, ವಾಟ್ಸ್ ಯುವರ್ ನೇಮ್? ಕೃಪಾ ನಿನ್ನ ಬಗ್ಗೆ ಹೇಳು ಅಂದರೆ ಕೃಪಾಗೆ ಏನು ಬರ್ತದೆ? ನಾನು ಬಂದು ನಮ್ಮ ಅಪ್ಪ ಅಮ್ಮಗೆ ಮೊದಲನೇ ಮಗಳು, ನಾನು ಬಂದು ಇಂಥ ಇದು ಓದ್ತಾ ಇದ್ದೀನಿ, ಬಟ್ ಸ್ಟಡೀಸ್ ಅಂದರೆ ನನಗೆ ಇಷ್ಟ ಇಲ್ಲ, ಇಷ್ಟವಿಲ್ಲದ ಕೋರ್ಸ್ನಲ್ಲಿ ನನ್ನನ್ನು ಹಾಕಿಬಿಟ್ಟಿದ್ದಾರೆ, ಬಟ್ ಏನು ಮಾಡಬೇಕು? ಪ್ರಾಫೆಸಿ ಅಲ್ಲ ಹೇಳ್ತಾ ಇದ್ದೀನಿ, ಮತ್ತೆ ಪ್ರಾಫೆಸಿ ಅನ್ಬೇಡ್ರಿ ಆಯಿತಾ? ಇದನ್ನು ಯಾರಿಗೇನು ಮಾತಾಡಿದ್ರು ಪ್ರಾಫೆಸಿ ಅಂತಾರೆ, ಪ್ರಾಫೆಸಿ ಅಲ್ಲ, ಜಸ್ಟ್ ಎಕ್ಸಾಂಪಲ್. ಸೊ ನಾನು ಲೈಫ್ನಲ್ಲಿ ಫೇಲಿಯರ್. ಎಷ್ಟು ಪ್ರಯತ್ನ ಮಾಡಿದರೂ ಈ ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಮೇಲೆ ಹೋಗಲಿಕ್ಕೆ ಆಗ್ತಾ ಇಲ್ಲ ನನಗೆ. ಬೇರೆಯವ್ರಿಗೆಲ್ಲ ಎಷ್ಟೋ ಬರ್ತಾ ಇದೆ. ನಮ್ಮ ಅಪ್ಪ ಅಮ್ಮಗೆ ಸ್ವಲ್ಪ ಬೇಜಾರಾಗಿದೆ, ಯಾಕಂದರೆ ನಾನು ಅಷ್ಟೊಂದು ಮಾಡ್ತಾ ಇಲ್ಲ. ಸೊ ಓವರ್ ಐ ಥಿಂಕ್ ಐ ಆಮ್ ಅನ್ ಆ್ಯಾವರೇಜ್ ಪರ್ಸನ್, ನಾನು ಸಾಧಾರಣ ಪರ್ಸನ್ ಅಂತೇಳಿ ಆ ರೀತಿ ಕೃಪಾ ಹಂಗೆ ಅಂದುಕೊಳ್ತಾ ಇದ್ದರೆ ಅದು ಆಕೆಯ ಪ್ರಾಬ್ಲಮ್, ದೇವರ ಪ್ರಾಬ್ಲಮ್ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಹೌ ಡು ಯು ಸಿ ಯುವರ್ ಸೆಲ್ಫ್? ನಮ್ಮನ್ನು ನಾವು ಹೇಗೆ ನೋಡಿಕೊಳ್ಳುತ್ತಾ ಇದ್ದೇವೆ? ಇದು ಚೇಂಜ್ ಆಗ್ಬೇಕಂದ್ರೆ ಎಷ್ಟು ಜನ ಬಯಸ್ತೀರಿ? ಕೈ ಎತ್ತಿ ಆಮೇಲೆ ಹೇಳ್ರಿ. ಎಷ್ಟು ಜನರು ಈ ದೃಷ್ಟಿಕೋನ ಚೇಂಜ್ ಆಗ್ಬೇಕೆಂದು ಬಯಸುವವರು? ನಾನು ಹೇಳಿನಿ, ಕೈ ಎತ್ತಿ. ನಾಟ್ ದಿಸ್ ಮಚ್. ಎತ್ತಿ ಅಂದರೆ ಮೇಲಕ್ಕೆ ಎತ್ತಬೇಕು. ಎತ್ತಿ ನನ್ನ ಹಿಂದೆ ಆಮೇಲೆ ಹೇಳ್ರಿ. ಜೋರಾಗಿ ಕೂಡ ಹೇಳ್ಬಹುದು. ಆಮೇಲೆ ನಂದು ಹೇಳಿದ್ರೆ ನೀವು ಆಗ್ತೀರಿ ಅಂತ ನಾನು ಗ್ಯಾರಂಟಿ ಕೊಡಲ್ಲ. ಆಮೇಲೆ ಹೇಳ್ಬಿಟ್ಟು ಎಲ್ಲ ಆಗ್ತದಂದ್ರೆ ಏನೇನೋ ಆಗ್ತಾ ಇತ್ತು. ಬಟ್ ವಿ ನೀಡ್ ಟು ಚೇಂಜ್. ಸೊ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಗಾಡ್ ಸೀಸ್ ಅಸ್. ದೇವರು ನನ್ನನ್ನು ಹೇಗೆ ನೋಡುತ್ತಾನೆ. ಒನ್ಸ್ ವೆನ್ ಐ ಕಮ್ ಟು ನೋ ಹೌ ಗಾಡ್ ಸೀಸ್ ಮೀ, ದೇವರು ನನ್ನನ್ನು ಹೇಗೆ ನೋಡ್ತಾನೆ ಅಂತೇಳಿ ನಾನು ತಿಳಿದುಕೊಂಡಾಗ ಐ ವಿಲ್ ಚೇಂಜ್ ಇಟ್. ನಾನು ಆ ಪ್ರೋಗ್ರಾಮ್ ಚೇಂಜ್ ಮಾಡಿಬಿಡ್ತೇನೆ, ನಾನು ಆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಬಿಡ್ತೇನೆ, ಈ ಸಾಫ್ಟ್ವೇರ್ ಡಿಲೀಟ್ ಮಾಡಿ ಹೊಸ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿ
ದೇವರು ನನ್ನನ್ನು ಹೇಗೆ ನೋಡುತ್ತಾನೋ, ದೇವರು ನನ್ನನ್ನು ಹೇಗೆ ನೋಡ್ತಾನೆ ಅಂತೇಳಿ ತಿಳ್ಕೊಬೇಕಂದ್ರೆ ಈ ಸಾಫ್ಟ್ವೇರ್ ನೀವು ಅಪ್ಡೇಟ್ ಮಾಡಬೇಕು. ಯಾರು ಆಮೇಲೆ ಹೇಳಿಲ್ಲ, ನಾನು ಅನ್ಕೊಂಡು ಯಾರಾದ್ರೂ ಆಮೇಲೆ ಹೇಳ್ತಾರೇನೋ ಅಂದೇಳಿ. ಬೈಬಲ್, ಇಟ್ಸ್ ಕಾಲ್ಡ್ ದ ಬೈಬಲ್. ನಮ್ಮ ಸಭೆಗೆ ನೀವು ಬಂದರೆ ನೀವು ಯಾರನ್ನಾದ್ರೂ ಕೇಳ್ರಿ, ನಮ್ಮ ಸಭಿಕರನ್ನು, ನಿಮ್ಮ ಪಾಸ್ಟರ್ಗೆ ಫೇವ್ರೇಟ್ ಕ್ವಶನ್ ಏನು? ಸಂಡೇ ಆರಾಧನೆ ನಡೀತಾ ಇರುವಾಗ ನಾನು ಅಲ್ಲೇ ಡೋರ್ ಹತ್ರ ನಿಂತಿರ್ತೀನಿ, ವೆಲ್ಕಮ್ ಮಾಡ್ತಾ ಇರ್ತೀನಿ. ಎಲ್ಲ ಪಾಸ್ಟರ್ಸ್ ಯಾರಾದ್ರೂ ಬೇರೆಯವ್ರು ನೋಡಿದ್ರೆ ಪ್ರೈಸ್ ದ ಲಾರ್ಡ್ ಅಂತಾರೆ. ನಾನು ಪ್ರೈಸ್ ದ ಲಾರ್ಡ್ ಅನ್ನಲ್ಲ. ಯಾರಾದ್ರೂ ಸಿಕ್ಕಿದ್ರೆ ನೀವು ಅವ್ರನ್ನ ಕೇಳ್ರಿ, ವಾಟ್ ಈಸ್ ಯುವರ್ ಪಾಸ್ಟರ್ಸ್ ಫೇವ್ರೇಟ್ ಕ್ವಶನ್? ನನ್ನ ಕ್ವಶನ್ ಏನಂದ್ರೆ, ನನ್ನ ಹತ್ರ ಶೇಕೆ ಮಾಡಿ ಕೇಳ್ತೀನಿ, ಡಿಡ್ ಯು ರೀಡ್ ಯುವರ್ ಬೈಬಲ್ ಟುಡೇ? ಇವತ್ತು ಬೈಬಲ್ ಓದಿದ್ದೀರಾ? ಅವ್ರು ಬಂದು ನಿನ್ನೆ ಓದಿದ್ದೀನಿ. ಹಲೋ, ನಾನು ನಿನ್ನೆ ಬಗ್ಗೆ ಕೇಳ, ಇವತ್ತು ಓದಿದ್ದೀರಾ? ಎಸ್ ಆರ್ ನೋ, ಸಿಂಪಲ್ ಆನ್ಸರ್. ಪ್ರಾಬ್ಲಮ್ ಏನಾಗಿದೆ ಅಂದರೆ ಈ ಪುಸ್ತಕವನ್ನು ನಾವು ಮರ್ತು ಬಿಟ್ಟಿದ್ದೇವೆ, ಅದಕ್ಕೆ ನಮ್ಮ ಲೈಫ್ನಲ್ಲಿ ಚೇಂಜ್ ಇಲ್ಲ. ಈ ಸಾಫ್ಟ್ವೇರ್ ನಮ್ಮಲ್ಲಿ ಹಾಕಿಲ್ಲ ಅಂದರೆ ಬಹಳ ವೈರಸ್ ಬಂದು ನಿಮ್ಮ ಮೈಂಡನ್ನು ಕರಪ್ಟ್ ಮಾಡಿಬಿಡ್ತದೆ. ದೇವರ ದೃಷ್ಟಿಯಲ್ಲಿ ಯು ಆರ್ ಸೋ ಪ್ರೆಷಸ್. ಲೈಫ್ನಲ್ಲಿ ಎಲ್ಲರಿಗೆ ಘಟನೆಗಳಾಗ್ತದೆ. ವಾಟ್ಸ್ ಯುವರ್ ನೇಮ್? ಏಂಜಲ್. ಎಲ್ಲರ ಲೈಫ್ನಲ್ಲಿ ಘಟನೆಗಳಾಗ್ತದೆ. ಸೊ ನಿನ್ನ ಲೈಫ್ನಲ್ಲಿ ಕೂಡ ಘಟನೆಗಳಾಗಿರಬಹುದು. ಸೊ ಘಟನೆಗಳು ಆಗಿದ್ದರಿಂದ ಆ ಘಟನೆಗಳು ನಿನ್ನ ಲೈಫನ್ನು ಶೇಪ್ ಮಾಡಲಿಕ್ಕೆ ಆಗಲ್ಲ. ದೇವರು ಏಸಪ್ಪ ನಿನ್ಗೋಸ್ಕರ ಇಟ್ಟಿರುವ ಆ ಪ್ರಣಾಳಿಕೆ, ಆ ಪ್ಲಾನ್ ಹಂಗೇ ಇದೆ. ಪರಿಸ್ಥಿತಿಗಳು ನಿನ್ನ ಮನಸ್ಸು ಬದಲಾಯಿಸಿದ್ರು ಕೂಡ ದೇವ್ರು ಬಂದು ಸರಿ, ಏಂಜಲ್ ನನ್ನ ಮಾತು ಕೇಳಿಲ್ಲ, ಅವಳ ಪರಿಸ್ಥಿತಿಗಳು ಆಕೆಯನ್ನು ಎಫೆಕ್ಟ್ ಮಾಡಿಬಿಟ್ಟೈತೆ, ಅದಕ್ಕೆ ಪ್ಲಾನ್ ಎ ಕ್ಯಾನ್ಸಲ್ ಮಾಡಿ ಪ್ಲಾನ್ ಬಿ ಹಾಕೊಳ್ಳೋದು ಅಂಥದ್ದಿಲ್ವೇ ಇಲ್ಲ. ಅಂಥದ್ದಿಲ್ಲ. ಆ ಪ್ಲಾನೇ ಇನ್ನೂ ಕಾಯ್ತಾ ಇದೆ ನಿನ್ಗೋಸ್ಕರ. ಆಮೆನ್. ನಾನು ಹೇಳ್ತಾ ಇರೋದು ಸರಿನಾ? ಡೋಂಟ್ ಅಲೌ ಸಿಚುವೇಶನ್ಸ್ ಟು ಚೇಂಜ್ ಯು. ಗಾಡ್ಸ್ ಪ್ಲಾನ್ ಇಸ್ ಸ್ಟಿಲ್ ವೇಟಿಂಗ್ ಫಾರ್ ಯು. ಆಮೆನ್. ಹಲ್ಲೆಲೂಯಾ. ಸೊ ಈ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕು. ಒಂದ್ಸಾರಿ ಒಂದು ಚರ್ಚಲ್ಲಿ ಒಂದು ದಂಪತಿಗಳಿರುತ್ತೆ, ಕಪಲ್. ಅವ್ರ ವೆಡ್ಡಿಂಗ್ ಆನಿವರ್ಸರಿಗೆ ಪಾಸ್ಟರ್ಗೆ ಕರೆದ್ರು ಊಟಕ್ಕೆ ಮನೆಗೆ. ಪಾಸ್ಟರ್ ಹೋದ್ರು, ಒಳ್ಳೆ ಡಿಫ್ರೆಂಟ್ ವೆರೈಟೀಸ್ ಅಡಿಗೆ ಎಲ್ಲ ಮಾಡಿ ಪಾಸ್ಟರ್ ತಿಂದು, ಪಾಸ್ಟರ್ ಬೈಬಲ್ ಓದಿ ಪ್ರೇಯರ್ ಮಾಡಿ, ಪಾಸ್ಟರ್ಗೆ ಕಾಣಿಕೆ ಕೊಟ್ಟು, ಪಾಸ್ಟರ್ ಬ್ಲೆಸ್ ಮಾಡಿ ಹೋದ್ರು ಮನೆಗೆ. ಹೋದ್ಮೇಲೆ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇರುವಾಗ ಹೆಂಡತಿ ನೋಡ್ತಾಳೆ, ಮನೆಯಲ್ಲಿ ಬೆಳ್ಳಿ ಸ್ಪೂನ್ ಮಿಸ್ಸಿಂಗ್ ಆಗ್ತಾ ಇದೆ, ಬೆಳ್ಳಿ ಚಮಚ ಮಿಸ್ ಆಗ್ತಾ ಇದೆ, ಸ್ಪೂನ್. ಗಂಡನ್ ಕೇಳ್ತಾಳೆ, ಪಾಸ್ಟರು ಬೈ ಮಿಸ್ಟೇಕ್ ತಗೊಂಡು ಹೋಗಿರ್ತಾರೆ ಏನೋ. ಗಂಡ ಬೈತಾನೆ, ಏಯ್ ಸುಮ್ಮನೆ ಇರು, ಪಾಸ್ಟರ್ ಎಲ್ಲ ಅಂತದ್ ಮಾಡಲ್ಲ. ಇಲ್ರಿ, ತಪ್ಪು ಮಾಡೋದು ಸಹಜ ಅಲ್ಲ, ಸುಮ್ಮನೆ ಆಗ್ಬಿಡ್ತಾಳೆ ಆಕಿ. ಬಟ್ ಒಳಗೆ ಉರಿತಾ ಇರ್ತದೆ, ನಾನು ಕೇಳ್ಬೇಕು. ಬಟ್ ಗಂಡ ಭಯದಿಂದ ಕೇಳಲ್ಲ. ಸೊ ಒಂದ್ಸಾರಿ ಏನಾಯ್ತು, ಮತ್ತೆ ನೆಕ್ಸ್ಟ್ ಇಯರ್ ಆ್ಯನಿವರ್ಸರಿ ಬಂತು. ಪಾಸ್ಟರ್ ಮತ್ತೆ ಊಟಕ್ಕೆ ಕರೆದು, ಈ ಸಾರಿ ಗಂಡ ಹೇಳ್ತಾನೆ, ಏಯ್ ನನ್ಗೆ ಗೊತ್ತು ನೀನು ಇಂಥದ್ದೆಲ್ಲ ಭಾಳ ಮಾಡ್ತೀವಿ, ಈಗಲೇ ವಾರ್ನಿಂಗ್ ಕೊಡ್ತಾ ಇದ್ದೆ, ನೀನು ಕೇಳಬಾರ್ದು. ಬಟ್ ಆಕೆ ತಟ್ಕೊಳ್ಳಿಕ್ಕೆ ಆಗಿಲ್ಲ. ಗಂಡ ಏನನ್ನ ಅನ್ಕೊಳ್ಳಿ, ನಾನು ಕೇಳ್ಬಿಡ್ತೀನಿ ಅಂದ್ರೆ ಕೇಳ್ಬಿಡ್ತಾಳೆ ಪಾಸ್ಟರ್ನು. ಪಾಸ್ಟರ್, ಎಲ್ಲರೂ ತಪ್ಪು ಮಾಡೋದು ಸಹಜ. ಒಂದು ವೇಳೆ ಲಾಸ್ಟ್ ಟೈಮ್ ನೀವು ಬಂದಾಗ ಅಪ್ಪಿ ಆ ಸಿಲ್ವರ್ ಸ್ಪೂನ್ ನೀವು ತಗೊಂಡೋಗ್ಬಿಟ್ಟಿದ್ರೆ ದಯಮಾಡಿ ಕೊಟ್ಬಿಡ್ರಿ. ಅದು ನಮ್ಮ ಅಜ್ಜಿಗೆ ಅವ್ರ ಅಜ್ಜಿ ಕೊಟ್ಟಿದ್ದು, ಅನೇಕ ತಲೆಮರೆಯಿಂದ ಬರ್ತಾ ಇದೆ. ಪ್ಲೀಸ್ ಪಾಸ್ಟ್ ಹೇಳಿದಂತೆ ನಿಮ್ಮ ಬೈಬಲ್ ತೊಗೊಂಡು ಬರ್ರಿ. ಬೈಬಲ್ ತೊಗೊಂಡು ಓಪನ್ ಮಾಡಿದ್ರೆ ಬೈಬಲ್ ಒಳಗೆ ಇಟ್ಟಾರ. ಅಂದರೆ 1 year ಬೈಬಲ್ ಓದಿಲ್ಲ ಅವರು. ನಗ್ಬೇಡ್ರಿ, ನಿಮ್ಮ ಬಗ್ಗೆ ಕೂಡ ಇರ್ಬೋದು. ಎಷ್ಟು ದಿನ ಆಯ್ತು ಏನೋ ಗೊತ್ತಿಲ್ಲ. ಬೈಬಲ್ ಮುಚ್ಚಿ. ಮ್ಯಾನ್ ಶಾಲ್ ನಾಟ್ ಲಿವ್ ಬೈ ಬ್ರೆಡ್ ಅಲೋನ್. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ವಾಕ್ಯದಿಂದ ಜೀವಿಸ್ತಾನೆ. ಯುವರ್ ಐಡೆಂಟಿಟಿ. ಎಲ್ಲರೂ ಹೇಳ್ರಿ, ನನ್ನ ಗುರುತು. ಡೆಸ್ಟಿನಿ. ವಾಟ್ ಈಸ್ ದ ರೈಟ್ ವರ್ಡ್ ಫಾರ್ ಡೆಸ್ಟಿನಿ ಇನ್ ಕನ್ನಡ? ಓಕೆ, ಗಾಡ್ಸ್ ಪ್ಲಾನ್ ಅಥವಾ ದೇವರ ಪ್ರಣಾಳಿಕೆ. ಓಕೆ, ಡಿಕ್ಷನರಿ ನೋಡ್ಬೇಡ್ರಿ, ಅದು ಬಹಳ ಕಠಿಣವಾಗಿರ್ತದೆ. ಏನೇ ಮೊಬೈಲ್ಸ್ ಇಲ್ಲ, ನೋಡ್ಲಿಕ್ಕಾಗಲ್ಲ. ಸ್ತೋತ್ರ, ಹಲ್ಲೆಲೂಯಾ. ಸೊ ದೇರ್ ಇಸ್ ಎ ಡೆಸ್ಟಿನಿ ಫಾರ್ ಯು. ಆ ಡೆಸ್ಟಿನಿ ಕಾಯ್ತಾ ಇದೆ ನಿಮ್ಗೋಸ್ಕರ. ಆ ಡೆಸ್ಟಿನಿ ಅಥವಾ ಆ ಒಂದು ಯೋಚನೆ, ಕರ್ತನು ನಿಮ್ಗೋಸ್ಕರ ಇಟ್ಟಿರುವಂತಹ ಯೋಚನೆ, ನಿಮ್ಗೆ ಅನಿಸ್ಬೋದು ನನ್ನಿಂದ ಅದು ನೆರವೇರಿಸಲು ಆಗ್ತುತ್ತೋ ಇಲ್ವೋ ಎಂಬುದಾಗಿ. ಕಾಂಪಿಟೇಷನ್ಸ್ ಬಹಳ ಇದೆ ಎಲ್ಲ ಕಡೆ. ಸೊ ಕ್ವೆಶ್ಚನ್ ಮಾರ್ಕ್, ಪ್ರತಿಯೊಂದು ವಿಷಯದಲ್ಲಿ ಕ್ವೆಶ್ಚನ್ ಬರ್ತದೆ. ಸೊ ಇನ್ನೂ ಪ್ರಾಬ್ಲಮ್ನು ನಾವು ಸವಾಲ್ನು ಫೇಸ್ ಮಾಡಿಲ್ಲ.
ಮುಂಚಿತವಾಗಿಯೇ ನಮ್ಮ ಮನಸ್ಸಲ್ಲಿ ಇದು ನನ್ನ ಕೈಯಲ್ಲಿ ಆಗಲ್ಲ ಅಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದೇವೆ. ಇನ್ನು ಸವಾಲ್ ನಮ್ಮ ಮುಂದೆ ಬಂದಿಲ್ಲ. ದ ಪ್ರಾಬ್ಲಮ್ ಇಸ್ ನಾಟ್ ಎಟ್ ಮೆಟಸ್. ಆಲ್ರೆಡಿ ತೀರ್ಮಾನ ಮಾಡ್ಕೊಂಡಿದ್ದೇವೆ, ಇದು ನನ್ನ ಕೈಯಲ್ಲಿ ಆಗಲ್ಲ. ಅದಕ್ಕೆ ಹಿಂಗಾಗ್ತದೆ ನಮ್ಮ ಜೀವನದಲ್ಲಿ, ಅದಕ್ಕೆ ಹಿಂಗಾಗ್ತದೆ. ಬಟ್ ಸ್ಟಿಲ್ ದ ಡೆಸ್ಟಿನಿ ಇಸ್ ವೇಟಿಂಗ್ ಫಾರ್ ಯು. ಆ ಕರ್ತನ ಉದ್ದೇಶ ನಿನಗೋಸ್ಕರ ಕಾಯ್ತಾ ಇದೆ. ಆಮೇನ್. ಆತನ ಯೋಚನೆಗಳು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯರ ಹೃದಯದಲ್ಲಿ ಪ್ರವೇಶಿಸಲಿಲ್ಲ. ದೇವರು ತನ್ನನ್ನು ಪ್ರೀತಿಸುವವರಿಗೋಸ್ಕರ ಮಾಡಿಟ್ಟಿರುವ ಸಂಗತಿಗಳು ಮಾಡ್ತಾನೆ ಎಂಬುದಾಗಲ್ಲ, ಮಾಡಿಟ್ಟಿದ್ದಾನಾಗಲೇ. ನೀವಿನ್ನೂ ನಿಮ್ಮ ತಾಯಿ ಹೊಟ್ಟೆಯಲ್ಲಿ ನೀವು ರೂಪಿಸಲ್ಪಡೋದಕ್ಕಿಂತ ಮುಂಚೆನೆ ಮಾಡಿಟ್ಟಿದ್ದಾನೆ. ಆಮೆನ್. We see it in 1 Corinthians 2:9, 1 ಕೊರಿಂಥಿ 2:9 ಇದು ನಾವು ನೋಡ್ತೇವೆ. ಮತ್ತು 2 Peter 1:3 ನೋಡ್ತೇವೆ. ಜೀವಕ್ಕೂ ಭಕ್ತಿಗೂ ಬೇಕಾಗಿರುವ ಎಲ್ಲವನ್ನು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. He has provided everything that we need for life and godliness. ಲಾಸ್ಟ್ ಇಯರ್ ಇದರ ಬಗ್ಗೆ ಒಂದು ವಾಕ್ಯ ಹೇಳಿದೆ, ಪ್ರಿಪೇರ್ಡ್ ಅಂಡ್ ಪ್ರೊವೈಡೆಡ್. ದೇವರು ನಮಗೋಸ್ಕರ ಸಿದ್ಧ ಮಾಡಿ ಇಟ್ಬಿಟ್ಟಿದ್ದಾನೆ. ಸಿದ್ಧ ಮಾಡಿ ಇಟ್ಬಿಟ್ಟಿದ್ದಾನೆ. ನಿನ್ಗೋಸ್ಕರ ಹುಡುಗನಾಗ್ಲೇ ರೆಡಿ ಮಾಡಿ ಇಟ್ಟಿದ್ದಾನೆ. ನಿನ್ಗೆ ಗೊತ್ತಿಲ್ಲದೆ ಇರ್ಬೋದು. ವಿ ಮೇ ನಾಟ್ ನೋ. ಓ, ನಾನು ಪ್ರೇಯರ್ ಮಾಡ್ತೀನಿ, ಗಾಡ್ ವಿಲ್ ಪ್ರಿಪೇರ್. ನೋ. ಎಲ್ಲರೂ ಹೇಳ್ರಿ, ಪ್ರಿಪೇರ್ಡ್, ಪ್ರೊವೈಡೆಡ್. ಗೆಟಿಗಲ್ರಿ, ಸಿದ್ಧ ಮಾಡಿದಾನೆ, ಒದಗಿಸಿದಾನೆ. ಗಾಡ್ ಹಸ್ ಆಲ್ರೆಡಿ ಪ್ರಿಪೇರ್ಡ್. ಏನ್ ಪ್ರಿಪೇರ್ ಮಾಡಿದ್ದಾರೆ? ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿರೋದು ಇಸ್ ಆಲ್ರೆಡಿ ಮೇಡ್ ಇಟ್ ರೆಡಿ. ಓ, ನಾನು ಫಾಸ್ಟಿಂಗ್ ಮಾಡೀನಿ, ಸಾರಿ ಅಂತ ಸೀನ್ ಇಲ್ಲ. ದೇವರಾಗ್ಲೇ ರೆಡಿ ಮಾಡಿ ಇಟ್ಟಿದ್ದಾನೆ. ಸೊ ದ ಡೆಸ್ಟಿನಿ ಇಸ್ ದೇರ್. ಆ ಡೆಸ್ಟಿನಿಯನ್ನು, ಆ ಉದ್ದೇಶವನ್ನು ನಾನು ನೆರವೇರಿಸಬೇಕು ಅಂದರೆ ಐ ಮಸ್ಟ್ ನೋ ಮೈ ಐಡೆಂಟಿಟಿ. ಅದನ್ನು ಹೇಳಿ ಇವತ್ತು ನಾನು ಮುಗಿಸ್ತಾ ಇದ್ದೀನಿ. ಲಿಸನ್, ಇದನ್ನು ಖಚಿತಪಡಿಸಿಕೊಳ್ಳ್ರಿ. ಸೇ ಆಫ್ಟರ್ ಮೀ, ಐ ಹ್ಯಾವ್ ಅ ಡೆಸ್ಟಿನಿ. ಸ್ವಲ್ಪ ಗಟ್ಟಿಗಲ್ರಿ, ನನಗೆ ಕರ್ತನ ಉದ್ದೇಶವಿದೆ. ಸ್ವಲ್ಪ ವಾಲ್ಯೂಮ್ ರೇಸ್ ಮಾಡ್ತೀರಾ? ನನಗೆ ಕರ್ತನ ಉದ್ದೇಶವಿದೆ. ನನ್ನ ಗುರುತನ್ನು ನಾನು ಕಂಡುಕೊಳ್ಳುತ್ತೇನೆ. ವೆನ್ ಐ ಡಿಸ್ಕವರ್ ಮೈ ಐಡೆಂಟಿಟಿ, ನನ್ನ ಗುರುತನ್ನು ಕಂಡುಕೊಂಡಾಗ ನನ್ನ ಡೆಸ್ಟಿನಿಯನ್ನೇ ನಾನು ಗುರಿ ಇಟ್ಕೊಂಡು ನಾನು ಓಡ್ತೇನೆ. ಡೆಸ್ಟಿನಿಯನ್ನೇ ಗುರಿ ಇಟ್ಕೊಂಡು ಓಡ್ತೇನೆ. ಒಂದು ಸ್ತ್ರೀ ಇರ್ತಾಳೆ. ಆ ಸ್ತ್ರೀಗೆ ಬಂದು ಮದುವೆ ಆಗಿದ್ದಾಗ, ಹೊಸದಾಗಿ ಮದುವೆ ಆಗಿದ್ದಾಗ ಗಂಡ ಹೆಂಡತಿ ಬೈಕಲ್ಲಿ ತಿರುಗ್ತಾರೆ. ಅಲ್ಲಿಗೆ ಆ ಊರಿಗೆ ಈ ಊರಿಗೆ ಥರ ಹೋಟೆಲ್ಸ್ಗೆ ಹೋಗ್ತಾರೆ, ಅಲ್ಲಿ ತಿಂತಾರೆ. ಕೆಲವ್ರು ನಗ್ತಾ ಇದ್ದಾರೆ, ಅಯ್ಯೋ ನಮ್ಮ ಲೈಫ್ನಲ್ಲಿ ಹಿಂಗಿತ್ತು. ಇನ್ನೂ ಕೆಲವರು ನಮ್ಮ ಲೈಫ್ನಲ್ಲಿ ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದಾರೆ. ಸ್ತೋತ್ರ, ಬರ್ತದೆ ಟೈಮ್ ಸರಿಯಾಗಿ. ಸೊ ಬಟ್ ಇಷ್ಟ ಬಂದಂಗೆ ಜೀವಿಸ್ತಾ ಇರ್ತಾಳೆ. ಬಟ್ ಒನ್ಸ್ ಅವರು ಗರ್ಭಿಣಿ ಆದಾಗ ಕಂಪ್ಲೀಟ್ ಲೈಫ್ ಸ್ಟೈಲೇ ಚೇಂಜ್ ಆಗ್ತದೆ. ಈಗ ಬೈಕಲ್ಲಿ ಹೆಚ್ಚು ತಿರುಗಾಡಲ್ಲ ಮತ್ತು ಇಷ್ಟ ಬಂದಿದ್ದು ಹೊರಗಿಂದ ಊಟ ಎಲ್ಲ ತಿನ್ನಲ್ಲ. ಯಾಕೆ? ನೌ ಶಿ ಇಸ್ ಗೋಯಿಂಗ್ ಟು ಫುಲ್ಫಿಲ್ ಹರ್ ಡೆಸ್ಟಿನಿ. ಅವರ ಉದ್ದೇಶವನ್ನು ನೆರವೇರಿಸಲಿಕ್ಕಿದ್ದಾರೆ. ಆದ್ರಿಂದ ಲೈಫ್ ಸ್ಟೈಲ್ ಎಲ್ಲ ಆಲ್ಟರ್ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಐ ಅಂಡರ್ಸ್ಟ್ಯಾಂಡಿಂಗ್. ಸೊ ವೆನ್ ಯು ಡಿಸ್ಕವರ್ ಯುವರ್ ಡೆಸ್ಟಿನಿ, ನಿಮ್ಮ ಉದ್ದೇಶವನ್ನು ನೀವು ತಿಳಿದುಕೊಂಡಾಗ ನಿಮ್ಮ ಗುರುತನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯ. ನಮ್ಮ ಗುರುತನ್ನು ನಾವು ತಿಳಿದುಕೊಂಡಾಗ ವಿಲ್ ಬಿ ಏಬಲ್ ಟು ಡಿಸ್ಕವರ್ ಅವರ್ ಡೆಸ್ಟಿನಿ. ನಮ್ಮ ಉದ್ದೇಶವನ್ನು ನಾವು ತಿಳ್ಕೊಳ್ಳೋಣ, ದೇವರದನ್ನು ನೆರವೇರಿಸ್ತಾನೆ. ದೇವರದನ್ನು ನೆರವೇರಿಸ್ತಾನೆ. ಆಮೇನ್. ಸರಿ, ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೆಸೇಜ್ನು. ನೀನು ದೇವರ ಮಗನಾಗಿದ್ದರೆ, ಅಟ್ಯಾಕ್ ಎಲ್ಲಿ? ಐಡೆಂಟಿಟಿ ಮೇಲೆ. ಎಸ್ ಸ್ವಾಮಿ, ಯಾರು? ಹೂ ಇಸ್ ಜೀಸಸ್? ಜೀಸಸ್ ಈಸ್ ದ ಸನ್ ಆಫ್ ಗಾಡ್. ನೀವು ಯಾರು? ಯು ಆರ್ ಅ ಚೈಲ್ಡ್ ಆಫ್ ಗಾಡ್, ಯು ಆರ್ ಅ ಸನ್ ಆಫ್ ಗಾಡ್, ಯು ಆರ್ ಅ ಡಾಟರ್ ಆಫ್ ಗಾಡ್. ಬಟ್ ವಿ ಡೋಂಟ್ ನೋ. ಅದಕ್ಕೆ ನಾನು ರಿಕ್ಕಿ, ನಾನು ಡ್ಯಾನಿಯಲ್, ನಾನು ಸಹನ, ನಾನು ಏಂಜಲ್. ನೋಡಿ, ಯೇಸು ಸ್ವಾಮಿನೇ ಸೈತಾನ್ ಬಿಟ್ಟಿಲ್ಲ. ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡು. ನಿಮ್ಗೆ ಗೊತ್ತು, ಎಸ್ ಏನಂದ್ರು, ಮನುಷ್ಯನ ರೊಟ್ಟಿಯಿಂದ ಮಾತ್ರ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬರುತ್ತಿರ್ತಾನೆ ಅಂತ ಹೇಳಿ ಸೈತಾನ್ನು ಸೋಲ್ಸ್ಬಿಟ್ರು. ಮತ್ತೆ ನೆಕ್ಸ್ಟ್ 6th ವರ್ಸ್ ಓದಮ್ಮ. ನೀನು ದೇವರ ಮಗನಾಗಿದ್ರೆ, ಮತ್ತೆ ಸೆಕೆಂಡ್ ಅಟ್ಯಾಕ್.
ನೀನು ದೇವರ ಮಗನಾಗಿದ್ದರೆ. 9th verse, ಇವೆಲ್ಲ ನಾನು ನಿನ್ಗೆ ಕೊಡ್ತೇನೆ. ಸೊ ಡೆಸ್ಟಿನಿ ನಾನು ಫುಲ್ಫಿಲ್ ಮಾಡ್ತೇನೆ. ಏಸಮ್ ಯಾಕೆ ಬಂದಿದ್ರು? ಆದಾಮ್ ಏನೇನು ಕಳ್ಕೊಂಡನೋ ಅದನ್ನೆಲ್ಲ ವಾಪಸ್ ಸ್ವಾಧೀನಪಡಿಸ್ಕೊಂಡು ಮನುಷ್ಯರಿಗೆ ವಾಪಸ್ ಕೊಡ್ಬೇಕಂದೇಳಿ ಏಸಮ್ಮಿ ಬಂದ್ರು. ನಾನು ನಿನಗೆ ಶಾರ್ಟ್ ಕಟ್ ತೋರಿಸ್ತೀನಿ. ಅಟ್ಯಾಕ್ ಎಲ್ಲಿ? ಐಡೆಂಟಿಟಿ ಮೇಲೆ, ಗುರುತಿನ ಮೇಲೆ. ಮೊದಲನೇ ಅಟ್ಯಾಕ್ ಎಲ್ಲಿ ಬಂತು? ಐಡೆಂಟಿಟಿ ಮೇಲೆ. ಎರಡನೇ ಅಟ್ಯಾಕ್ ಐಡೆಂಟಿಟಿ ಮೇಲೆ. ಮೂರನೇದು ಡೆಸ್ಟಿನಿ ಮೇಲೆ. ನೀನು ಕಷ್ಟಪಡುವುದು ಬೇಡ. ಪ್ರಿಯ ಮಕ್ಕಳೇ, ಒಂದು ಮಾತು ಹೇಳ್ತೀನಿ ಕೇಳ್ರಿ. ದೇರ್ ಇಸ್ ನೋ ಶಾರ್ಟ್ ಕಟ್ ಟು ದ ಲೈಫ್ ಆಫ್ ಗಾಡ್. ದೇವರು ನಮ್ಗೆ ಇಟ್ಟಿರುವ ಜೀವನಕ್ಕೆ ಶಾರ್ಟ್ ಕಟ್ ಇಲ್ಲ. ತತ್ತಿ ಒಳಗೆ ಕೋಳಿ ಎಷ್ಟು ದಿನ ಆದ್ಮೇಲೆ ಹೊರಗಡೆ ಬರ್ತದೆ? 21. ನಾನು ಹೇಳಿದಂದ್ರೆ ಹೇಳ್ಬೇಡ, ಕರೆಕ್ಟ್ ತಾನೆ? ಸೊ 21 days. 21 days ಆ ತತ್ತಿ, ಆ ವೈಟ್ ಶೆಲ್ ಒಳಗೆ ಒಂದು ಜೀವ ಉತ್ಪತ್ತಿ ಆಗ್ತಾ ಇದೆ. ಆ 21 days ಮುಂಚೆ ನೀವು ಅದನ್ನು ಒಡೆದು ಬಿಟ್ರೆ ಅದು ಬರೀ ಆಮ್ಲೆಟ್ ಬರ್ತದೆ ಅಷ್ಟೇ. ಅದರೊಳಗಿಂದ ಆಮ್ಲೆಟ್ ಬರ್ತದೆ. ಹೊರಗಿಂದ ಒಡೆದ್ರೆ ಆಮ್ಲೆಟ್ ಬರ್ತದೆ, ಒಳಗಿಂದ ಅದು ಒಡ್ಕೊಂಡು ಹೊರಗಡೆ ಬಂದ್ರೆ ಜೀವ ಬರ್ತದೆ. ಆಮೆನ್, ಹಲ್ಲೆಲೂಯಾ. ಇವತ್ತು ಯಾವ ಸಂಗತಿಗಳಿಂದ ನೀವು ಹಾದು ಹೋಗ್ತಾ ಇದ್ದೀರಿ? ಇವನ್ ಬೇಡಪ್ಪ, ಇದು ನನ್ ಬೇಡ, ಇದು ನನ್ ಬೇಡ, ಈ ಕಷ್ಟದಿಂದ ನಾನು ಬೇಗ ಬರ್ಬೇಕು ಅಂತ ಹೇಳಿ ಆ ಮೀಟಿಂಗ್ ಹೋಗಿ, ಈ ಮೀಟಿಂಗ್ ಹೋಗಿ. ಮೀಟಿಂಗ್ಸ್ ಹೋಗೋದು ತಪ್ಪಲ್ಲ, ಪ್ಲೀಸ್. ಯಾಕೆ ಸ್ಟಾರ್ಟಿಂಗ್ ನಲ್ಲೇ ಹೇಳಿದೆ, ತಪ್ಪರ್ಥ ಮಾಡ್ಕೋಬೇಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಆ ಮೀಟಿಂಗ್ ಹೋಗಿ ಆ ಪ್ರಾಫಿಟು ಈ ಪ್ರಾಫಿಟು ಅಲ್ಲಿ ಇಲ್ಲಿ ಓಡಿ 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 ಅವ್ರು ಹೊರಗಿಂದ ಒಡೆದು ಬಿಟ್ರೆ ಆ ತತ್ತಿ ಒಳಗಿಂದ ಆಮ್ಲೆಟ್ ಬರ್ತದೆ. ಬಟ್ ನಿಮ್ಮ ಒಳಗೇನೆ ನೀವು ಒಡೆದು ಹೊರಗೆ ಬಂದಾಗ ಜೀವ ಬರ್ತದೆ. ಅಫ್ಕೋರ್ಸ್ ಅದು ಆಮೇಲೆ ಕಬಾಬ್ ಆಗ್ತೈತೆ, ಅದು ಬೇರೆ ಮಾತು ಬಿಡ್ರಿ. ಇಟ್ಸ್ ಗಾಡ್ ಸ್ಪೀಕಿಂಗ್ ಟು ಯು ಸಮಥಿಂಗ್. ದೇವ್ರು ಏನಾದರೂ ಮಾತಾಡ್ತಾ ಇದ್ದಾನಾ? ಆಮೆನ್, ಆಮೆನ್. ಆರ್ ಯು ಲರ್ನಿಂಗ್ ಸಮಥಿಂಗ್? ಏನಾದರೂ ಕಲಿತಾ ಇದ್ದೀರಾ? ಈಸ್ ಸಮಥಿಂಗ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್? ಒಳಗೆ ಏನಾದರೂ ಆಗ್ತಾ ಇದೆಯಾ? ಎಸ್ ಅಮ್ಮಿ ಹೇಳಿದರು ಯೋಹಾನ್ 12:24 ಒಂದು ಗೋಧಿಯ ಧಾನ್ಯವು ಹಾಗೆ ಇದ್ರೆ ಒಬ್ಬಂಟಿಗಾಗಿ ಇರುತ್ತದೆ. ಯಾವ್ದಾದ್ರು ಓದ್ತೀರಾ? ಭೂಮಿಯಲ್ಲಿ ಬಿದ್ದು ಸಾಯದೇ ಇದ್ದರೆ ಸತ್ತರೆ ಬಹಳ ಫಲ ಕೊಡೋದು. ಪ್ಲೀಸ್ ನನ್ನ ಕಡೆ ನೋಡಿ. ಭೂಮಿಯ ಒಳಗೆ ಹೋಗಿ ಸತ್ತರೆ ಫಲ ಕೊಡ್ತದೆ. ಭೂಮಿ ಒಳಗೆ ಹೋದಾಗ ಹೆಂಗಿರ್ತದೆ? ಲೈಫ್ ಆರಾಮಾಗಿರ್ತದೆ. ಕೂಲ್ ಬ್ರೋ, ದೇರ್ ಇಸ್ ನೋ ಕೂಲ್ ದೇರ್ ಬ್ರೋ. ದೇರ್ ಇಸ್ ನೋ ಕೂಲ್. ಹಿಂಗೆ ಮೂವ್ ಮಾಡಕ್ಕಾಗಲ್ಲ, ಹಿಂಗೆ ಮೂವ್ ಮಾಡಕ್ಕಾಗಲ್ಲ, ಮೊಬೈಲ್ ನೋಡಕ್ಕಾಗಲ್ಲ, ಬರೀ ಸುತ್ತಲೂ ಕತ್ತಲು 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 ಕತ್ತಲು. ಬಟ್ ಆ ಕತ್ತಲಲ್ಲಿ ಅದರ ಕ್ಷಮತೆ, ಅದರ ಡೆಸ್ಟಿನಿ, ಅದರ ಪರ್ಪಸ್ ಫುಲ್ಫಿಲ್ ಆಗ್ತಾ ಇದೆ. ಅದು ಕತ್ತಲಲ್ಲಿ ಇರುವಾಗ ಅದರೊಳಗಿಂದ ಬೆಳೆದು 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 ಒಂದು ದಿನ ಒಂದು ದೊಡ್ಡ ಮರ ಬರ್ತದೆ. ಆಮೆನ್. ನಾನು ತರಲಿಲ್ಲ ಇವತ್ತು, ಇಲ್ಲಾಂದ್ರೆ ನಿಮಗೆ ತೋರಿಸಿದ್ರೆ, ಒಂದು ಬೀಜೆಯನ್ನು ತೋರಿಸಿದ್ರೆ ನಿಮ್ಗೆ ಅದು ಏನಂತ ಕೇಳಿದ್ರೆ ನೀವು ಅದು ಬೀಜೆ ಅಂತೀರಿ. ಬಟ್ ನಾನು ಹೇಳ್ತೀನಿ, ಅದರಲ್ಲಿ ದೊಡ್ಡ ಕಾಡಿದೆ. ಬಿಕಾಸ್ ಆ ಒಂದು ಬೀಜೆ ನೆಲದಲ್ಲಿ ಬಿದ್ದರೆ ಅದರಲ್ಲಿಂದ ಒಂದು ಮಾವಿನ ಗಿಡ ಬರ್ತದೆ. ಒಂದು ಮಾವಿನ ಗಿಡದಲ್ಲಿ 100 ಮಾವಿನ ಹಣ್ಣು ನಮಗೆ ಸಿಗ್ತದೆ. 100 ಮಾವಿನ ಹಣ್ಣಲ್ಲಿ ನಮಗೆ 1000 ಬೀಜಗಳು ಸಿಗ್ತದೆ. 1000 ಬೀಜಗಳಲ್ಲಿ ಲಕ್ಷಗಟ್ಟಲೆ ಮಾವಿನ ಗಿಡಗಳು ಬರ್ತದೆ. ಒಂದು ತೋಟ, ಒಂದು ಕಾಡನ್ನು ನಾನು ನೋಡ್ತಾ ಇದ್ದೀನಿ. ಯು ಆರ್ ನಾಟ್ ಎನ್ ಆರ್ಡಿನರಿ ಪರ್ಸನ್. ನಿನ್ನ ಹೆಸರೇನು ಮಗಳೇ? ಯು ಜಾಯ್ಲಿನ್. ಜಾಯ್. ಜಾಯ್. ಡೋಂಟ್ ಲೆಟ್ ಪೀಪಲ್ ಡಿಫೈನ್ ಯು. ಜನರಿಗೆ ಅವಕಾಶ ಕೊಡಬೇಡ ನೀನು ಎಂಥವಳು ಅಂತ ಹೇಳಿ ನಿನ್ನನ್ನು ವರ್ಣಿಸಿ ಡಿಫೈನ್ ಮಾಡಲು. ಓಕೆ, ಪ್ರತಿಯೊಬ್ಬರಲ್ಲಿ ಯು ಮೇ ಸೇ, ಅಯ್ಯೋ ಇದೊಂದು ಚಿಕ್ಕ ಬೀಜೆ. ದೇವ್ರು ಹೇಳ್ತಾನೆ, ಇಲ್ಲ ಇದರಲ್ಲಿ ದೊಡ್ಡ ಕಾಡಿದೆ. ಈಗ ಏನಾಗ್ಬಿಟ್ಟೈತೆ ಅಂದ್ರೆ, ಅನೇಕ ಯವನಸ್ಥರನ್ನು ಭೇಟಿ ಆಗ್ತಾ ಇರ್ತೀನಿ. ಅವ್ರೇನು ಹೇಳ್ತಾ ಇರ್ತಾನೆ? ಇಂಜಿನಿಯರ್, ಡಾಕ್ಟರ್, ಇಂಜಿನಿಯರ್, ಡಾಕ್ಟರ್. ಎಂಟರ್ಪ್ರಿನರ್ ಆಗ್ರಿ, ಲಕ್ಷಗಟ್ಲ ಕೋಟಿಗಟ್ಲ ದುಡೀರಿ, ದೇವರ ರಾಜ್ಯದಲ್ಲಿ ಸುರಿಸ್ರಿ. ಆಮೇಲೆ ಹೇಳಿಲ್ಲ, ಟ್ರೈನ್ ಹೋಯ್ತು, ಲೇಟ್ ಟ್ರೈನ್ ಹೋಯ್ತು, ನೆಕ್ಸ್ಟ್ ಟ್ರೈನ್ಗೆ ಕಾಯ್ತಾ ಇರ್ರಿ.
ಆಮೇಲೆ ಹೇಳ್ಬಿಟ್ಟಿದ್ರೆ ಏನಾದ್ರು ಆಗ್ತಾ ಇತ್ತು ಬೇಗ. ನೀವು ಹೇಳಿಲ್ಲ. ಆಮೇಲೆ ಅಂದ್ರೆ ಅರ್ಥ ಏನು ಗೊತ್ತಾ? ಹಾಗೇ ಆಗಲಿ. ನಾನು ಹೇಳಿದೆ ನೀವು ಎಂಟರ್ಪ್ರಿನರ್ಸ್ ಆಗಿ ಕೋಟಿ ಕೋಟಿ ಗಟ್ಟಲೆ ದೇವರ ರಾಜ್ಯದಲ್ಲಿ ಸುರಿಸ್ತೀರಿ ಅಂತ ಹೇಳಿದಾಗ ಸುಮ್ಮನೆ ಇದ್ರಿ, ಟ್ರೈನ್ ಹೋಗ್ಬಿಡ್ತು, ನೆಕ್ಸ್ಟ್ ಟ್ರೈನ್ಗೆ ಕಾಯಿರಿ. Hallelujah. God does not see it as a seed. God sees it as a forest. ದೊಡ್ಡ ಕಾಡು. ಮನಸ್ಸಿಗೆ ಎಷ್ಟು ಧೈರ್ಯ ಕೊಡ್ತದೆ ಗೊತ್ತಾ? ಆ ದೇವರು ನನ್ನ ಮೇಲೆ ಇಂಥ ಅಪೇಕ್ಷೆಯನ್ನು ಇಟ್ಟಿದ್ದಾನೆ. ಬಟ್ ನಾನು ಬಂದು ನನ್ನ ಸ್ವಂತ ಆಲೋಚನೆ, ನನ್ನ ಪರಿಸರ, ನನ್ನ ಕುಟುಂಬ, ನನ್ನ ಅದು ಇದು ಎಲ್ಲ ನನ್ನ ತಲೆನಾಗಿದೆ. ಎಲ್ಲ ಸಾಫ್ಟ್ವೇರ್ನ ಇವತ್ತು ದೇವರು ಫಾರ್ಮ್ಯಾಟ್ ಮಾಡಿ ಆತನ ಸಾಫ್ಟ್ವೇರ್ ತುಂಬಿಸಬೇಕೆಂಬುದಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಆ್ಯಕ್ಚುಲಿ ಪಾಸ್ಟರ್ ನನಗೆ ನಾಳೆ ಬಾ ಅಂದರು. ನಾನು ಒಂದಿನ ಮುಂಚೆ ಯಾಕೆ ಬಂದೀನಿ? ನಿಮಗೋಸ್ಕರ ಬಂದಿದ್ದೀನಿ. God is going to format you, Joylene and all of us. Amen. ಫಾರ್ಮೇಟ್ ಮಾಡಿ ಆತನ ಪ್ರೋಗ್ರಾಮ್. ಬಟ್ ನೀವು ಸಹಕರಿಸಿದ್ರಿ. ಇಫ್ ಯು ಓನ್ಲಿ ಕೋಆಪರೇಟ್ ವಿತ್ ಗಾಡ್, ಗಾಡ್ ವಿಲ್ ಡೂ ಇಟ್. ಇಲ್ಲಂದ್ರೆ ಏನಾಗಲ್ಲ, ಹಂಗೆ ಇರ್ತೀರಿ ನೀವು. ಅದು ಕತ್ತಲಲ್ಲಿರ್ತದೆ. ಸೊ there is a time process. ಆ ಟೈಮ್ನಲ್ಲಿ ಗಾಡ್ is preparing you for your destiny. ನಿಮ್ಮ ಉದ್ದೇಶಕ್ಕೋಸ್ಕರ ದೇವರು ನಿಮ್ಮನ್ನು ಸಿದ್ಧ ಮಾಡ್ತಾ ಇರುವಾಗ ಡೋಂಟ್ ಗೆಟ್ ಡಿಸ್ಕರೇಜ್ಡ್. ತತ್ತಿಯನ್ನು ಯಾರಾದರೂ ಒಡೆದು ಹೊರಗೆ ಬರೋದು ಬೇಡ. ಆ ಟೈಮ್ ಫುಲ್ ಆದಾಗ 21 ಡೇಸ್ನಲ್ಲಿ ಅದೇ ಒಡೆದು ಒಂದು ಜೀವ ಹೊರಗಡೆ ಬರ್ತದೆ. ಆಮೆನ್. ಸೊ ಏನಾಯ್ತು ನೋಡ್ರಿ, ಇಲ್ಲಿ ಸೈತಾನನ ಬಳಿಗೆ ಬಂದು, ಸೈತಾನನು ಯೇಸುವಿನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಮತ್ತಾಯಿ 3:17 ನೋಡ್ರಿ. ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನವಾಗಿದೆ. ಯೇಸು ಸ್ವಾಮಿ ಬಂದು ಯೋಹಾನ್ ಕೈಯಲ್ಲಿ ನೀರಿನಲ್ಲಿ ದೀಕ್ಷಾ ಸ್ನಾನ ಪಡ್ಕೊಂಡಿದ್ದಾರೆ. ಓದಮ್ಮ 17. ಆಮೆನ್. ದಿಸ್ ಈಸ್ ಮೈ ಬಿಲವಡ್ ಸನ್. ಯಾರು ಹೇಳ್ತಾ ಇದ್ದಾರೆ? ತಂದೆ. ಅಲ್ಲಿ ಇಲ್ಲಿ ನೋಡುವುದೇಕೆ? ಇಲ್ಲಿ ನೋಡಪ್ಪ, ಅವನು ನೋಡಿಲ್ಲ, ಆಮೇಲೆ ನೋಡ್ರಿ ಅವನು. ದಯಮಾಡಿ ಹಿಂದೆ ನೋಡ್ಬೇಡ್ರಿ. ನಾನು ಎಲ್ಲ ಕಡೆ ಹೋದಾಗ ಹೇಳ್ತಾ ಇರ್ತೀನಿ ಜನರಿಗೆ, ಹಿಂದೆ ನೋಡ್ಬಿಡ್ರಿ. ಯಾಕಂದ್ರೆ ನಂಗೆ ಭಯ ಆಗ್ತದೆ. ಬೈಬಲ್ನಲ್ಲಿ ಒಂದು ಹೆಂಗಸು ಹಿಂದೆ ನೋಡ್ಬಿಟ್ರು ಉಪ್ಪಿನ ಕಂಬ ಆಗ್ಬಿಟ್ಲಂತೆ. ಹಂಗಾಗ್ಬಿಟ್ರೆ ನಿಮ್ಮ ಇದಕ್ಕೆ ನೀವೇ ಜವಾಬ್ದಾರಿಗಳು, ನಾನಲ್ಲ. ಹಿಂದೆ ನೋಡ್ಬೇಡ್ರಿ. ಹಲ್ಲೆಲೂಯಾ. ಸ್ವರ್ಗ ಸಾಕ್ಷಿ ಕೊಟ್ಟಿದೆ, ತಂದೆ ಸಾಕ್ಷಿ ಕೊಟ್ಟಿದ್ದಾನೆ, ಈತನು ನನ್ನ ಪ್ರಿಯ ಮಗನು ಅಂದೇಳಿ. ಬಟ್ ಸೈತಾನ್ ಬಂದು ಕ್ವೆಶ್ಚನ್ ಆಗ್ತದೆ ಏನಂಬುದಾಗಿ, ನೀನು ದೇವರ ಮಗನಾಗಿದ್ದರೆ. ಹಿ ಈಸ್ ಅಟ್ಯಾಕಿಂಗ್ ಯುವರ್ ಡೆಸ್ಟಿನಿ. ಸೊ ಯಾವಾಗ ನಿಮ್ಮ ಲೈಫ್ನಲ್ಲಿ ಬಂದು ನಿಮ್ಮಲ್ಲಿ ಈ ಪ್ರಶ್ನೆ ಬಂದಾಗ, ಇದು ನಿನ್ನಿಂದ ಆಗ್ತತ್ತಾ? ನಿನಗೆ ಒಳ್ಳೆ ಗಂಡ ಸಿಗ್ತಾನಾ? ಒಳ್ಳೆ ಹುಡುಗಿ ಸಿಗ್ತಾಳಾ? ಒಳ್ಳೆ ಬಿಸ್ನೆಸ್ ನಾನು ಮಾಡ್ತೀನಾ ಎಂಬುದಾಗಿ ಆ ಪ್ರಶ್ನೆ ಬಂದಾಗ, ಆ ಪ್ರಶ್ನೆಗೆ ನೀವು ತುತ್ತಾಗಬೇಡ್ರಿ. ಆ ಪ್ರಶ್ನೆಗೆ ನೀವು ಆನ್ಸರ್ ಮಾಡ್ರಿ. ಗ್ಯಾರಂಟಿ, ದೇವರು ನನಗೆ ಎಲ್ಲ ಒಳ್ಳೆಯದೇ ಆಗು ದೇವಾ, ನಿನ್ನ ಪ್ರೀತಿಸಿದ ನನಗೆ ಒಳ್ಳೆಯದನ್ನೇ ಮಾಡಿಟ್ಟಿದ್ದಾನೆ. ಆಮೇನ್, ಆಮೇನ್. ಯೇಸು ಸ್ವಾಮಿಯನ್ನು ಬಿಟ್ಟಿಲ್ಲ, ನಮ್ಮನ್ನು ಬಿಡ್ತಾನಾ? ಬಿಡಲ್ಲ. ಅದಕ್ಕೆ ಪ್ರತಿದಿನ ಬೈಬಲ್ ಓದಬೇಕು. ನಮ್ಮ ಬಲ ಎಲ್ಲಿಂದ ಬರ್ತದೆ ಗೊತ್ತಾ? ನಮ್ಮ ಐಡೆಂಟಿಟಿಯಿಂದ, ನಮ್ಮ ಗುರುತಿನಿಂದ ನಮ್ಮ ಬಲ ಬರ್ತದೆ. ಯೇಸು ಸ್ವಾಮಿ ಅನುಭವಿಸಿದಷ್ಟು ಕಷ್ಟ ಯಾರು ಅನುಭವಿಸಲಿಲ್ಲ ಪ್ರಪಂಚದಲ್ಲಿ. ಯೇಸು ಸ್ವಾಮಿಗೆ ಬೇಸರ ಆಗ್ಬಿಟ್ಟು ಹೇಳ್ತಾರೆ, ತಂದೆಯೇ ನಿನ್ ಚಿತ್ತವಾದರೆ ಈ ಪಾತ್ರೆ ನನ್ನಿಂದ ತೊಲಗಿ ಹೋಗಲಿ. ಇಷ್ಟು ಅನುಭವಿಸಿದ್ರು ಅವರು. ಎಲ್ಲಿಂದ ಬಂತು ಆ ಶಕ್ತಿ? ಮದ್ವೆ ಮುಂಚೆನೆ ಹುಟ್ಟಿದ ಹುಡುಗ ಅಂದ ಹೆಸರು, ಪಾಪಿಗಳ ಸ್ನೇಹಿತ ಎಂದ ಹೆಸರು. ಎಸ್, ಯಾರಾದ್ರೂ ನಮ್ಗೆ ಏನಾದ್ರೂ ಹೇಳಿದ್ರೆ ಬೇಸರ ಆಗ್ತದೆ. ಯೇಸು ಸ್ವಾಮಿಗೆ ಎಂತೆಂತ ಟೈಟಲ್ಸ್ ಕೊಟ್ರು ಗೊತ್ತಾ? ಯೇಸು ಸ್ವಾಮಿಗೆ ಸೂಸೈಡ್ ಮಾಡ್ಕೊಂಡಿಲ್ಲ. ಯಾಕೆ ಸೂಸೈಡ್ ಮಾಡ್ಕೋಬೇಕಂತಿದ್ದೀರಿ ನೀವು? ನನ್ನ ಲೈಫ್ ನಾನು ಕಲ್ತ್ಕೊಂಡಿದ್ದು ಒಂದೇ, ಏನ್ ನಾನು ಕಷ್ಟ ಅನುಭವಿಸಿದ್ರು ಫಸ್ಟ್ ಯೇಸು ಸ್ವಾಮಿ ಜೊತೆಗೆ ಅದನ್ನು ಹೋಲಿಸ್ತೀನಿ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ಹಾಗೆ ಎಲ್ಲ ರೀತಿಯಲ್ಲಿ ಆತನು ಶೋಧಿಸಲ್ಪಟ್ಟು ಒಂದು ಸಾರಿ ಕೂಡ ಆತನು ತಪ್ಪು ಮಾಡಲಿಲ್ಲ. ಅದಕ್ಕೆ ಆತನ ಬಳಿಗೆ ನಾನು ಓಡಿ ಬಂದರೆ ಆತ ನನಗೆ ಕೃಪೆಯನ್ನು ಕೊಟ್ಟು ಬೇಕಾಗಿರುವ ಶಕ್ತಿಯನ್ನು, ತಾತ್ಕಾಲಿಕ ಶಕ್ತಿಯನ್ನು ನನಗೆ ಕೊಡ್ತಾನೆ. ನಂಬೋರು ಆಮೇಲೆ ಹೇಳ್ಬೋದು. ಅವರ್ ಸ್ಟ್ರೆಂಗ್ತ್ ಫ್ಲೋಸ್ ಫ್ರಮ್ ಅವರ್ ಐಡೆಂಟಿಟಿ. ಆ ಗುರ್ತನ್ನು ಮಾತ್ರ ಬಿಟ್ಟು ಬಿಡಬೇಡ. ಯೇಸು ಸ್ವಾಮಿಗೆ ಅವರ ಗುರುತು ಗೊತ್ತಿತ್ತು. ಅದಕ್ಕೆ ಕೊನೆಯ ತನಕ
ಅವರು ಬಿದ್ದಿಲ್ಲ, ಸೋತಿಲ್ಲ. ಶಿಲುಬೆಯಲ್ಲಿ ಎಲ್ಲಾ ತೀರಿತು ಎಂದೇಳಿ ತೀರಿಸಿ ಮುಗಿಸಿದರು. ಆಮೆನ್. ಒಂದೆರಡು ಸಂಗತಿಗಳನ್ನು ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತು ಕೂಡ ಸೈತಾನನು ನಮ್ಮ ಗುರುತನ್ನು ನಮಗೆ ನಾವು ತಿಳ್ಕೊಳ್ಳಬಾರದು ಎಂಬುದಾಗಿ ಹೋರಾಟ ಮಾಡ್ತಾ ಇರ್ತಾನೆ. ಗಮನ ಕೊಚ್ಚಿ ಕೇಳಿ. ಕೆಲವು ವಾಕ್ಯಗಳನ್ನು ಓದಿ ನಾವು ಪ್ರಾರ್ಥನೆಯಲ್ಲಿ ಮುಂದೆ ಬರೆಯೋಣ. ಇವತ್ತು ಕೂಡ ನಮ್ಮ ಗುರುತನ್ನು ಆತನು ಗುರಿಯಾಗಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾನೆ. 2 ಕೊರಿಂಥಿ 10ನೇ ಅಧ್ಯಾಯ 3, 4, 5. ನಾವು ಲೋಕದಲ್ಲಿದ್ದರೂ ಕೂಡ ಲೋಕದವರಂತೆ ನಾವು ಹೋರಾಟ ಮಾಡುವುದಿಲ್ಲ. ನಮ್ಮ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ದೇವರ ಎಣಿಕೆಯಲ್ಲಿ ಬಲವಾದ ಕೋಟೆಗಳನ್ನು ಕೆಡವಿ ಹಾಕಲು ಶಕ್ತಿಯುಳ್ಳದಾಗಿದೆ. ಆದುದರಿಂದ ಎಲ್ಲಾ ವಿತರ್ಕಗಳನ್ನು, ದೇವಜ್ಞಾನಕ್ಕೆ ವಿರುದ್ಧವಾಗಿ ಏರ್ಪಡಿಸಲ್ಪಟ್ಟಿರುವಂತಹ ಎಲ್ಲಾ ಆಲೋಚನೆಗಳನ್ನು ಸೆರೆ ಹಿಡಿದು ಅವುಗಳನ್ನು ಕ್ರಿಸ್ತನ ಅಧೀನಕ್ಕೆ ತರ್ತೇನೆ. ಪ್ರಪಂಚ, ನನ್ನ ಕಡೆ ನೋಡಿ ಪ್ಲೀಸ್. ಪ್ರಪಂಚ ನಮಗೆ ಇನ್ಫಾರ್ಮೇಶನ್ ಕೊಡುತ್ತದೆ, ಲೋಕ ನಮಗೆ ಇನ್ಫಾರ್ಮೇಶನ್ ಕೊಡ್ತದೆ. ನಾವು ಬೈಬಲ್ ಇನ್ಫಾರ್ಮೇಶನ್ ತಗೊಂಡಿಲ್ಲ ಅಂದರೆ ಸೇಟನ್ ತನ್ನ ಇನ್ಫಾರ್ಮೇಶನ್ ಕೊಡ್ತಾನೆ. ರೋಮ 12:2 ನಮಗೆ ತಿಳಿದಿರುವಂತ ಒಂದು ವಾಕ್ಯ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನಿಮ್ಮ ಮನಸ್ಸನ್ನು ವಾಕ್ಯದ ಮುಖಾಂತರವಾಗಿ ನೂತನ ಪಡಿಸಿಕೊಳ್ಳಿರಿ, ಆಗ ದೇವರ ಒಳ್ಳೆಯದು, ಅಂಗೀಕಾರವಾದುದು, ಪರಿಪೂರ್ಣವಾದಂಥ ಚಿತ್ತವನ್ನು ನೀವು ತಿಳಿದುಕೊಳ್ಳುವಿರಿ. ದೇವರ ಕೃಪೆಯಿಂದ ಅನೇಕ ಭಾಷೆಗಳಲ್ಲಿ ವಾಕ್ಯ ಹೇಳಿಕೆ ದೇವರು ನನಗೆ ಕೃಪೆ ಕೊಟ್ಟಾನೆ. ತಮಿಳ್ನಾಡಿಗೆ ಹೋದರೆ ತಮಿಳು ಪೇಸುವೆ, ಆಂಧ್ರಕ್ಕೆ ವೆಲ್ತೆ ತೆಲುಗುలో ಮಾತಾಡ್ತಾನು, ಮಹಾರಾಷ್ಟ್ರಕ್ಕೆ ಗೆಲ್ಲತ್ತಾರೆ ಮರಾಠಿ ಮಧ್ಯೆ ಸಾಂಗ್ತು. ಮೊನ್ನೆ ನಾರ್ತ್ ಇಂಡಿಯಾಗೆ ಹೋಗಿದ್ದಾಗ ಲಾಸ್ಟ್ ಅಕ್ಟೋಬರ್ ನವೆಂಬರ್ನಲ್ಲಿ ಹಿಂದಿ ಬೈಬಲ್ ಓದ್ತಾ ಇದೆ. ಈ ವಾಕ್ಯ ಹಿಂದಿ ಬೈಬಲಲ್ಲಿ ಸೂಪರ್ ಆಗಿದೆ. ಏನಿದೆ ಗೊತ್ತಾ? ಅಗರ್ आपका जीवन बदलना चाहते हैं तो अपना विचार बदल लो, अपना विचार बदल लो, अपना जीवन अपने आप बदल जाएगा. ನಮ್ಮ ಜೀವನ ಬದಲಾವಣೆ ಆಗ್ಬೇಕಂದ್ರೆ ನಮ್ಮ ವಿಚಾರಗಳನ್ನು ಬದಲಾಯಿಸು. ಇವತ್ತು ಯಾರು ನಮ್ಮ ವಿಚಾರಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ? ಲೋಕ ಕಂಟ್ರೋಲ್ ಮಾಡ್ತಾ ಇದೆಯಾ? ಟಿವಿ ಕಂಟ್ರೋಲ್ ಮಾಡ್ತಾ ಇದೆಯಾ? ನನ್ನ ಲೈಫ್ನಲ್ಲಿ ನಾನು ಕಟ್ಕೊಂಡಿದ್ದು ಒಂದೇ. ನನಗೆ 2 ಹೆಣ್ಮಕ್ಳಿದ್ದಾರೆ. ಅದರಲ್ಲಿ ಒಬ್ಬಳು ಬಂದು ಸುಪ್ರೀತಾಗೆ ಫ್ರೆಂಡು. ನಮ್ಮ ಮನೆ ಕೂಡ ಸುಪ್ರೀತಾ ಮದುವೆ ಮುಂಚೆ ಎಲ್ಲ ಬಂದಿದ್ದಾಳೆ ಬೆಳ್ಳಾರಿಯಲ್ಲಿ. ಸೊ ಅವ್ರಿಗೆ ನಾವು ಕಲಿಸ್ಕೊಟ್ಟಿದ್ದು, ಹಾಕಿದ ಅಸ್ಥಿವಾರ ಏನು? ಬೈಬಲ್. ಪ್ರಪಂಚ ಏನೇ ಹೇಳಿದ್ರು ಕೂಡ ಬೈಬಲ್ ಅದನ್ನು ಒಪ್ಪುತ್ತಾ? ಬೈಬಲ್ ಎಸ್ ಅಂದರೆ ಐ ಸೇ ಎಸ್, ಬೈಬಲ್ ನೋ ಅಂದರೆ ಆಲ್ಟ್ ಕಂಟ್ರೋಲ್ ಶಿಫ್ಟ್ ಡಿಲೀಟ್, ಪರ್ಮನೆಂಟ್ ಡಿಲೀಷನ್ ಅಷ್ಟೇ. ಮತ್ತೆ ರೀಸೈಕಲ್ ಬಿನ್ನಲ್ಲಿ ಹಾಕಿ ಮತ್ತೆ ತೆಗೆಯೋದು ಬೇಡ. ನಾನು ಯಾರಾದ್ರೂ ಆಮೇಲೆ ಅಂತಾರೆ ಅಂದ್ಕೊಂಡಿನಿ. ಟ್ರೈನ್ ಹೋಯ್ತು. ನಮ್ಮ ಆಯುಧಗಳು ಲೋಕ ಕೊಡುವಂಥದ್ದಲ್ಲ. ಲೋಕ ಹೇಳ್ತತೆ ನೀನು ಹಿಂಗೆ ಮಾಡಿದರೆ ಇದಾಗ್ತತೆ. ಇನ್ನೊಂದು ಸಾರಿ ಬಂದಾಗ ಅದನ್ನು ಹೇಳ್ತೀನಿ, ಇವತ್ತು ಟೈಮ್ ಇಲ್ಲ. ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ಏರ್ಪಡಿಸಲ್ಪಟ್ಟಿರುವ ಪ್ರತಿ ಆಲೋಚನೆಯನ್ನು ನಾನು ಸೆರೆ ಹಿಡಿದು ಬೈಬಲ್ ಪ್ರಕಾರ ಮಾಡ್ತೀನಿ. ಅನೇಕ ವಿಷಯಗಳಿದಾವೆ ಯವನಸ್ಥರ ಹತ್ರ ಮಾತಾಡ್ಲಿಕ್ಕೆ. ಇವತ್ತು ಯಾವ್ದು ಮಾತಾಡ್ಲಿಕ್ಕೆ ಟೈಮ್ ಇಲ್ಲ. ಸೊ ಏನಾಗಿದೆ ಅಂದರೆ ಲೈಫ್ನಲ್ಲಿ ನಮಗೆ ಮನುಷ್ಯನು ದೇವರು ಕೊಟ್ಟಿರುವ ಗುರುತನ್ನು ಕಂಡುಕೊಳ್ಳದೇ ಇದ್ದ ಕಾರಣದಿಂದ ಸ್ವಂತ ಗುರುತುಗಳನ್ನು ಸಿದ್ಧ ಮಾಡಿಕೊಳ್ತಾ ಇದ್ದಾನೆ. Let's see that verse. Romans 10:3. 10:3. They being ignorant of God's righteousness are going about to establish their own righteousness, have not submitted themselves unto the righteousness of God. ದೇವರು ಅವರಿಗೆ ಇಟ್ಟಿರುವಂಥ ಗುರುತು, ದೇವರು ಅವ್ರಿಗೆ ಇಟ್ಟಿರುವಂಥ ನೀತಿ, ಅದನ್ನು ಅರಿಯದೆ ಏನ್ ಮಾಡಿದ್ದಾರೆ? ಅವರು ಅದಕ್ಕೆ ಒಳಗಾಗ್ಲಿಲ್ಲ. ಅರಿತರೆ ತಾನೇ ಒಳಗಾಗ್ತಾರೆ. ಕೆಲವು ಸಾರಿ ಹೊಸ ಮೊಬೈಲ್ಸ್ ತಗೊಂಡಿದಾಗ ಅದರಲ್ಲಿ ಫ್ಯೂಚರ್ಸ್ ಇದಾವೆ ನಮ್ಗೆ ಗೊತ್ತೇ ಇಲ್ಲ. ಗೊತ್ತಾದ್ರೆ ತಾನೇ ನಾವು ಅದನ್ನು ಉಪಯೋಗಿಸ್ತೇವೆ. ಸೊ ಅವರು ಅರಿತಿಲ್ಲ, ಅದಕ್ಕೆ ಒಳಗಾಗಿಲ್ಲ. ಬಟ್ ಕೆಲಸ ಆಗ್ಬೇಕು, ಅದಕ್ಕೆ ತಮ್ಮದೇ ಸ್ವಂತ ಐಡೆಂಟಿಟಿ, ಗುರುತನ್ನು ಇಟ್ಟು ಮಾಡ್ಕೊಂಡಿದ್ದಾರೆ. ಟುಡೇ ಐ ಆಮ್ ಕ್ಲೋಸಿಂಗ್ ವಿತ್ ದಿಸ್. 2 ವಿಷಯಗಳು ಹೇಳಿ ಮುಗಿಸ್ತಾ ಇದ್ದೀನಿ. ಯು ಹ್ಯಾವ್ ಎ ಡೆಸ್ಟಿನಿ, ಯು ಹ್ಯಾವ್ ಎನ್ ಐಡೆಂಟಿಟಿ. ನಿಮಗೆ ಒಂದು ಉದ್ದೇಶವಿದೆ,
ನಿಮಗೆ ಒಂದು ಗುರುತಿದೆ. ಆ ಗುರುತನ್ನು ನಾನು ಅರಿತುಕೊಂಡಾಗ ಆ ಉದ್ದೇಶವನ್ನೇ ನಾನು ಉದ್ದೇಶಿಸಿ ಓಡ್ತಾ ಇರ್ತೇನೆ. ಇವತ್ತು ಏನಾಗಿದೆ, ಆ ಉದ್ದೇಶ ನಮ್ಗೆ ಗೊತ್ತಿಲ್ಲ ಅಂದರೆ ಬ್ರೋ ಎಲ್ಲಿಂದ ಬಂತಿದ್ದಲ್ಲ ಬ್ರೋ ಬ್ರೋ, ಯು ಆರ್ ನಾಟ್ ಅ ಬ್ರದರ್, ಯು ಆರ್ ಅ ಸಿಸ್ಟರ್, ಬಟ್ ದೇ ವಾಂಟ್ ಟು ಬಿ ಕಾಲ್ಡ್ ಬ್ರೋ. ಯಾಕೆ? ಓನ್ ಐಡೆಂಟಿಟಿ ಇಲ್ಲ. ಯು ಆರ್ ಪ್ರೆಷಿಯಸ್, ಯು ಆರ್ ಇಂಪಾರ್ಟೆಂಟ್, ಯು ಆರ್ ವ್ಯಾಲ್ಯೂಬಲ್. ಐ ಸೆಡ್ ಆಮೇನ್ ಅಂದ್ಕೊಂಡಿದ್ದೆ. ಐ ಥಾಟ್ ನೀನು ಆಮೇನ್ ಅಂತೀಯ ಅಂದೆ. ನೀನು ಅಮೂಲ್ಯಳು, ನೀನು ದೇವರಿಗೆ ಬಹಳ ಬೇಕಾಗಿದ್ದವು. ನೀವು ಬಾಯ್ಸ್ ಆಲ್ಸೋ ಅಲ್ಲಿ ಲೋಗ ಹುಡುಗಿಯರು ಏನು ಕಮ್ಮಿ ಇಲ್ಲ. ಬೇಕೆಂದ ಹಿಂಗೆ ಬಿಡುವಂಗೆ ಮಾಡ್ತಾರೆ, ಮತ್ತೆ ಹಿಂಗೆ ಮಾಡ್ಕೊ. ಅದು ಮಾಡಲಿ ಬಿಡ್ಲಿ, ದೇವರು ನಿಮಗೋಸ್ಕರ ಒಂದು ಉದ್ದೇಶ ಇಟ್ಟಿದ್ದಾನೆ. ದೇವರು ನಿಮಗೆ ಒಂದು ಗುರುತಿಟ್ಟಿದ್ದಾನೆ. ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. Amen. No longer I am a slave, but I am a son of God. ದೇವರ ಮಗುವಾಗಿದ್ದೇನೆ. ಆಮೇನ್. ಒಂದು ಕ್ಷಣ ದಯಮಾಡಿ ನಿಮ್ಮ ಬೈಬಲ್ಸ್, ನಿಮ್ಮ ಬುಕ್ಸ್ ಎಲ್ಲ ಬದಿಗಿಟ್ಟು we going to pray now. 5 minutes I'm closing. 5 minutes I'm closing. Thank you Jesus. Thank you Jesus. ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ, ಯಾರು ಅಲ್ಲಿ ನೋಡ್ತಾರೆ, ಎಲ್ಲಿ ನೋಡ್ತಾರೆ? ಪ್ಲೀಸ್ ಜಸ್ಟ್ ಕೀಪ್ ಇಟ್ ಅಸೈಡ್. ಡೋಂಟ್ ಮಿಸ್ ಔಟ್ ಆನ್ ಗಾಡ್. ಥ್ಯಾಂಕ್ ಗಾಡ್ ಮೊಬೈಲ್ಸ್ ಇಲ್ಲ, ಇಲ್ಲಾಂದ್ರೆ ಈಗ ಎಲ್ಲರದು ಮೊಬೈಲ್ ಆನ್ ಮಾಡ್ತಾ ಇದ್ರಿ. ಪ್ರೇಯರ್ ಆದ್ಮೇಲೆ ಆನ್ ಮಾಡೋಣ, ಆಯ್ತಾ? ಟೈಮ್ ಸಿಗ್ತದೆ ಬಹಳ ನಿಮಗೆ. ಟುಡೇ ಎಸ್ ನನ್ನ ಕಡೆ ನೋಡಿ, ನಾನು ಕಣ್ಣು ಮುಚ್ಕೊಳ್ಳಿಕ್ಕಿಲ್ಲ. ನೋಡ್ರಿ ಅದು ಹೆಂಗೆ ಆಗ್ಬಿಟ್ಟೈತೆ ಅದು. ಪ್ರೇಯರ್ ಅಂದ್ರೆ ಐ ಡಿಡ್ಂಟ್ ಕ್ಲೋಸ್ ಯುವರ್ ಐಸ್, ಲುಕ್ ಅಟ್ ಮೀ ಸ್ಟಿಲ್. ಯು ಹ್ಯಾವ್ ಎ ಡೆಸ್ಟಿನಿ. ನಿಮಗೊಂದು ಉದ್ದೇಶವಿದೆ, ನಿಮಗೊಂದು ಗುರುತು ಕರ್ತನ್ ಕೊಟ್ಟಿದ್ದಾನೆ. ಅದನ್ನು, ಆ ಉದ್ದೇಶವನ್ನು ನೆರವೇರಿಸಲು ಇವತ್ತು ನಿಮಗೆ ಆಗ್ದಂಗೆ ಜೀವನವೇ ಬೇಡ ಅಂತ ಬಿಟ್ಕೊಟ್ಬಿಟ್ಟಿದ್ದೀರಾ, ಬೇಸರ ಆಗಿದ್ದೀರಾ, ಇಲ್ಲೇ ಮುಗೀತನಾಗ ದಿಸ್ ಇಸ್ ದ ಬಿಗಿನಿಂಗ್. ಈ ಫ್ಯೂ ಮಿನಿಟ್ಸ್ ಅಲ್ಲಿ ಯು ಕ್ಯಾನ್ ಹ್ಯಾವ್ ಅನ್ ಎನ್ಕೌಂಟರ್ ವಿತ್ ಗಾಡ್. ದೇವರ ಜೊತೆಗೆ ಒಂದು ಸಂದರ್ಶನ ಆಗ್ತದೆ. ನೀವು ಮನೆಗೆ ವಾಪಸ್ ಹೋದಾಗ ರಾತ್ರಿ ಭವಿಷ್ಯ ನಿದ್ದೆ ಬರಲ್ಲ. ನೀವು ಸೋಷಿಯಲ್ ಮೀಡಿಯಾ ಅದು ಇದು ನೋಡಲ್ಲ. ರಾತ್ರಿ ಮನೆಗೆ ಹೋಗಿ ಬೈಬಲ್ ಇಟ್ಕೊಂಡು ಓದ್ತಾ ಇರ್ತೀರಿ. ಕರ್ತನ ಸನ್ನಿಧಿಯಲ್ಲಿ ರೂಮ್ ಒಳಗೋಗಿ ಕೂತ್ಕೊಂಡು ಅಳಬೇಕನ್ಸತ್ತ ಅಳಿರಿ. ಕ್ರೈ ಔಟ್ ಅಂಟಿಲ್ ದಟ್ ಸೀಡ್ ಡೈಸ್. ಆ ಬೀಜ ಸತ್ತು ಈಗೆಲ್ಲ ಕತ್ತಲು ಕಾಣ್ತಾ ಇದೆಯಾ? ಯು ಆರ್ ಫುಲ್ಫಿಲ್ಲಿಂಗ್ ಯುವರ್ ಡೆಸ್ಟಿನಿ. ಹಲ್ಲೆಲೂಯಾ. ಆಮೆನ್. ಪ್ರತಿ ಕಣ್ಣು ಮುಚ್ಚಲ್ಪಟ್ಟಾಗ ದಯಮಾಡಿ ಐ ವಾಂಟ್ ಎವ್ರಿಬಡಿ ಟು ಕ್ಲೋಸ್ ಯುವರ್ ಐಸ್. ಥ್ಯಾಂಕ್ ಯು ಜೀಸಸ್. ಟುಡೇ ಆರ್ ಯು ಸ್ಟ್ರಗ್ಲಿಂಗ್? ಇವತ್ತು ನೀವು ಹೋರಾಟ ಮಾಡ್ತಾ ಇದ್ದೀರಾ? ಜೀವನದಲ್ಲಿ ಆನಂದ ಇಲ್ಲವಾ? ದೇರ್ ಇಸ್ ನೋ ಜಾಯ್ ಇನ್ ಯುವರ್ ಲೈಫ್. ಜೀವನದಲ್ಲಿ ಆನಂದ ಇಲ್ಲವಾ? ರಾತ್ರಿ ಆದರೆ ಯಾವಾಗ ಬೆಳಗಾಗ್ತದೆ, ಬೆಳಗಾದ್ರೆ ಯಾವಾಗ ರಾತ್ರಿ ಆಗ್ತದೆ, ಜೀವನ ಅದೇ ರೀತಿ ನಡೆಸ್ತಾ ಇದ್ದೀರಾ? ಸ್ವಾಮಿ, ನನ್ನ ಜೀವಿತದ ಉದ್ದೇಶವನ್ನು ನಾನು ಮುಗಿಸ್ಬೇಕಪ್ಪ. ಐ ವಾಂಟ್ ಟು ಫಿನಿಶ್ ಲಾರ್ಡ್ ಮೈ ಡೆಸ್ಟಿನಿ. ಪರಿಶುದ್ಧಾತ್ಮನ ಚಲಿಸ್ತಾ ಇದ್ದಾನೆ, ಪರಿಶುದ್ಧಾತ್ಮನ ಚಲಿಸ್ತಾ ಇದ್ದಾನೆ. ಪ್ರಿಯರೇ, ನಿಮಗೆ ಗುರುತು ಗೊತ್ತಿಲ್ಲದೆ ಕಷ್ಟಪಡ್ತಾ ಇದೆಯಾ? ಮೇ ಬಿ ನೀನು ಅನುಭವಿಸೋ ಕಷ್ಟವನ್ನು ನಿನ್ನ ಕ್ಲೋಸ್ ಫ್ರೆಂಡ್ಸ್ಗೆ ಗೊತ್ತಾಗದೆ ಇರ್ಬೋದು, ಅಪ್ಪ ಅಮ್ಮನಿಗೆ ಗೊತ್ತಾಗದೆ ಇರ್ಬೋದು, ಪಾಸ್ಟರ್ಗೆ ಗೊತ್ತಾಗದೆ ಇರ್ಬೋದು, ಯೂತ್ ಪಾಸ್ಟರ್ಗೆ ಗೊತ್ತಾಗದೆ ಇರ್ಬೋದು. ಆದರೆ ದೇವರು ನೋಡ್ತಾ ಇದ್ದಾನೆ. ದೇವರು ನೋಡ್ತಾ ಇದ್ದಾನೆ. ನಿನ್ನ ಮೇಲೆ ಸಿಟ್ಟಿಲ್ಲ. ತಪ್ಪು ಮಾಡಿದ್ರೆ ಕೂಡ ನಮ್ಮ ಅಪ್ಪನಿಗೆ ನನ್ನ ಮೇಲೆ ಸಿಟ್ಟು ಬರಲ್ಲ. ತಪ್ಪು ಮಾಡಿದ್ರೆ ಅಪ್ಪ ನನ್ನನ್ನು ಶಿಕ್ಷಿಸುವುದಿಲ್ಲ. ಸೈತಾನ್ಗೆ ನಾವು ಅವಕಾಶ ಕೊಡ್ತೇವಷ್ಟೇ. ಶಿಕ್ಷೆನೆಲ್ಲ ಎಸ್ ಸ್ವಾಮಿ ಹೊತ್ಕೊಂಡ್ರು, ಬಟ್ ಅಪ್ಪನ ಹತ್ರ ಬಂದು ಸಾರಿ ಡ್ಯಾಡಿ ಅಂದ್ರೆ ಸಾಕು, ಅಪ್ಪ ಕ್ಷಮಿಸ್ಬಿಟ್ಟು ಅದರ ಮೇಲೆ ಜಯ ಕೊಡ್ತಾರೆ. ನಮ್ ದೇವರು ನಮ್ಮನ್ನು ಕೆಳಗೆ ಹಾಕಿ ತುಳಿಯಲ್ಲ. ನನ್ನ ದೇವರು ನನ್ನನ್ನು ಎತ್ತಿ ಎತ್ತಿ ನಿಲ್ಲಿಸಿದೆ. ಆಮೆನ್.
ಧೂಳಿನಿಂದ ಎತ್ತಿದ, ಕೆಸರಿನಿಂದ ಎತ್ತಿದ ಕ್ರಿಸ್ತನು ಎಂಬಂತ ಬಂಡೆಯ ಮೇಲೆ ನನ್ನನ್ನು ನಿಲ್ಲಿಸಿದ್ದಾನೆ. ಪ್ರತಿ ಕಣ್ಣು ಮುಚ್ಚಲ್ಪಟ್ಟಿರುವಾಗ ನಿಮ್ಗೆ ಅನಿಸ್ತಾ ಇದೆಯಾ, ಎಲ್ಲೋ ನಾನು ಮಿಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ, ಟುಡೇ ಐ ವಾಂಟ್ ಟು ಟೇಕ್ ಅ ಯೂ ಟರ್ನ್ ಅಂತವ್ರು ಬೇಗನೆ ಕರ್ತನ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಳ್ರಿ. ಯಾರು ನನ್ನ ಬಗ್ಗೆ ಏನು ಅಂದ್ಕೊಂತಾರೆ ತಿಳ್ಕೊಳ್ಳೋದು ಬೇಡ. ಇಟ್ ಈಸ್ ಯುವರ್ ಡೆಸ್ಟಿನಿ, ಯುವರ್ ಐಡೆಂಟಿಟಿ. ಬೇರೆಯವ್ರ ಬಗ್ಗೆ ಬೇಡ. ಇತರರ ಅಭಿಪ್ರಾಯಗಳಿಗೋಸ್ಕರ ಜೀವಿಸೋದು ನಿಲ್ಲಿಸೋಣ. ಲೆಟ್ಸ್ ಲಿವ್ ಓನ್ಲಿ ಫಾರ್ ಗಾಡ್ಸ್ ಪರ್ಪಸ್. ಕರ್ತನ ಆತ್ಮನು ನಿಮಗೆ ನಿಲ್ರಿ ಅಂತ ಹೇಳ್ತಾ ಇದ್ರೆ ಪ್ಲೀಸ್, ನಾನು ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಈಗ ನಾವು ಪ್ರೇಯರ್ ಮಾಡ್ಲಿಕ್ಕಿದ್ದೇವೆ. ನಿಂತ್ಕೋಬೇಕು ನಿಮ್ಗೆ ಅನ್ಸಿದ್ರೆ ಬೇಗನೆ ನಿಂತ್ಕೊಳ್ರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅನೇಕರ ಹೃದಯದಲ್ಲಿ ಆತನ ಪ್ರೀತಿಯನ್ನು ಅನುಭವಿಸ್ತಾ ಇದ್ದೀರಿ. ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಲವ್ ಆಫ್ ಗಾಡ್, ಆತನ ಪ್ರೀತಿಯನ್ನು. ಜೀಸಸ್ ತಂದೆ, ಯೇಸು ನಾಮದಲ್ಲಪ್ಪ, ಪ್ರಿಯ ಯವನ ಮಕ್ಕಳು ಯಾರು ನಿಂತಿದ್ದಾರೋ ಅವ್ರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಕ್ರಿಸ್ತನ ನಾಮದಲ್ಲಿ ಐ ಪ್ರೇ ಎ ಸ್ಪಿರಿಟ್ ಆಫ್ ರೆವಲ್ಯೂಷನ್. ಪ್ರಕಟಣೆಯ ಆತ್ಮವು ಅವರಲ್ಲಿ ಬರಲಿ, ಅವರ ಮನೋನೇತ್ರಗಳು ತೆರೆಯಲ್ಪಡಲಿ. ಕ್ರಿಸ್ತನು ಯಾವುದಕ್ಕಾಗಿ ಕರೆದಿದ್ದಾನೆ ಎಂಬಂತ ಉದ್ದೇಶದ ಪ್ರಕಟಣೆ ನನ್ನ ಮಕ್ಕಳಿಗೆ ಆಗಲಿ. ಯಾವುದೇ ಸ್ವಂತ ಗುರುತುಗಳನ್ನು ಸ್ವಾಮಿ ಅವರು ಏರ್ಪಡಿಸಿಕೊಂಡಿದ್ದಾರೆ, ಲೆಟ್ ದ ಫಾಲ್ಸ್ ಐಡೆಂಟಿಟಿ ಬಿ ಬ್ರೋಕನ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ತಪ್ಪಾದಂತಹ ಗುರುತುಗಳು ಮುರಿಯಲ್ಪಡಲಿ, ಚೂರು ಚೂರಾಗಿ ಹೋಗಲಿ. ಲಾರ್ಡ್, ಫಾರ್ಮೇಟ್ ಎವ್ರಿಬಡಿ. ನಿಂತುಕೊಂಡವರು ಯಾರು ನಿಂತುಕೊಳ್ಳಲಿಲ್ಲವೋ ನಾನಾ ಕಾರಣಗಳಿಗಾಗಿ, ಯಾರಿಗೆ ಫಾರ್ಮೇಟ್ ಅವಶ್ಯಕತೆ ಇದೆಯೋ ಅಪ್ಪ, ಫಾರ್ಮೇಟ್ ಮಾಡಿ ನಿನ್ನ ಉದ್ದೇಶವನ್ನು ಅವರಲ್ಲಿ ನೆರವೇರಿಸು. ಸ್ತೋತ್ರಕರ್ತನೇ, ಮಕ್ಕಳನ್ನು ಆಶೀರ್ವದಿಸು. ಅವರ ಭವಿಷ್ಯತ್ತು, ಅವರ ಡೆಸ್ಟಿನಿ ಮೇಕರ್ಸ್, ಅವ್ರ ಇತಿಹಾಸ ರಚಿಸುವವರು. ತಂದೆ ತಾಯಿ ಅವ್ರ ಬಗ್ಗೆ ಏನು ಕರ್ತಿದ್ರು, ಲೋಕ ಅವ್ರ ಬಗ್ಗೆ ಏನು ಕರ್ತಿದ್ರು, ದೇವರು ಏನು ಕರ್ತಿದ್ದಾನೋ ನಾನು ಅದನ್ನು ಘೋಷಿಸ್ತಾ ಇದ್ದೇನೆ. ಐ ರಿಲೀಸ್ ದ ಡೆಸ್ಟಿನಿ ಆಫ್ ಗಾಡ್ ಇನ್ ಟು ದೇರ್ ಲೈಫ್ಸ್. ಯೇಸು ನಾಮದಲ್ಲಿ ಕರ್ತನ ಅಭಿಷಿಕ್ತನಾಗಿ ದೇವರ ಒಂದು ಉದ್ದೇಶಗಳನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಜನರನ್ನು ಮುಚ್ಚಪ್ಪ, ಮುಚ್ಚು 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 ಮುಚ್ಚು. ಎಲ್ಲಾ ಕಣ್ಣೀರು ಒರೆಸಲ್ಪಡಲಿ. ಇಲ್ಲಿಂದ ಹೋಗುವಾಗ ಪ್ರತಿಯೊಬ್ಬರು ಬಂದ ರೀತಿಯಲ್ಲಿ ಹೋಗಬಾರ್ದು. ಒಂದು ಹೊಸ ಆನಂದ, ಒಂದು ಹೊಸ ಚುರುಕು, ಹೊಸ ಬೆಳಕು ಹೃದಯದಲ್ಲಿ. there should be a spark in their heart as they go out in the name of Jesus. Come on, ಒಂದು ಕ್ಷಣ ನಾವೆಲ್ಲರ ತನ್ನ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಳ್ಳೋಣ. ಹಲ್ಲೆಲೂಯಾ. ತಂದೆ, ನಾವು ಕೈಯಲ್ಲಿ ಸಮರ್ಪಿಸಿಕೊಳ್ತೇವೆ. ಈ ಪ್ರಿಯ ಮಕ್ಕಳನ್ನು ದೇವರ ವಾಕ್ಯಕ್ಕೂ ದೇವರಿಗೂ ನಾನು ಸಮರ್ಪಿಸ್ತಾ ಇದ್ದೇನೆ. ನೀನು ಅವರಿಗೋಸ್ಕರ ಇಟ್ಟಿರುವ ಆ ಸ್ವಾಸ್ಥ್ಯವನ್ನು ಅವರು ಪಡೆದು ಅದರಲ್ಲಿ ಜೀವಿಸಲಿ ಎಂಬುದಾಗಿ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾನು ಬೇಡಿಕೊಂಡು ಘೋಷಿಸ್ತಾ ಇದ್ದೇನೆ ಸ್ವಾಮಿ. ನಂಬಿದವರೆಲ್ಲರೂ ಗಟ್ಟಿಯಾಗಿ ಆಮೆನ್. God bless you.